सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ದಿನಾಂಕ 18 ಜನವರಿ 2026ರಿಂದ ದಿನಾಂಕ 24 ಜನವರಿ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಕುಜಗ್ರಹ ಈ ವಾರದಲ್ಲಿ ಮಕರ ರಾಶಿ ಬಂದ್ಬಿಟ್ಟಿದ್ದಾನೆ. ಉಚ್ಚಕ್ಷೇತ್ರ, ಕರ್ಮಸ್ಥಾನ, ದಿಗ್ಬಲ ತುಂಬಾ ಅದ್ಭುತ. ಯಾಕಂದ್ರೆ 7.5 ನಡೀತಾ ಇರೋದು ಒಂದ್ ಕಡೆ ಬಿಟ್ಬಿಡಿ, ನೀವು ಅದನ್ನ ಮರ್ತೇ ಬಿಡಿ. ಯಾಕಂದ್ರೆ ಅಷ್ಟು ಶುಭ ಫಲಗಳನ್ನ ನಿಮ್ಗೆ ಎಲ್ಲಾ ಗ್ರಹಗಳು ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು 11ನೇ ಮನೆಯಲ್ಲಿರೋದು ಹೇಗೆ ಅಂದ್ರೆ ಆಕಸ್ಮಿಕವಾಗಿ ನಿಮ್ಗೆ ಅವಕಾಶಗಳನ್ನ ಕೊಡ್ತಾ ಇರ್ತಾನೆ, ಆಕಸ್ಮಿಕವಾಗಿ ಲಾಭವನ್ನ ಕೊಡ್ತಾ ಇರ್ತಾನೆ, ಆತರ. ಅದರಲ್ಲಿ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ದಶಮ ಸ್ಥಾನಕ್ಕೆ ತನ್ನ ಉಚ್ಚ ಕ್ಷೇತ್ರವಾದ ಮಕರ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ನಿಮ್ಮ ಎಲ್ಲಾ ತರದ ಕನಸುಗಳು ಅನ್ಕೊಳ್ಳಿ, ಏನೇನೆಲ್ಲ ಕನಸುಗಳಿರುತ್ತೆ. ನಿಮ್ಮ ರಾಶಿ ಅಂದ್ರೆ ನಿಮ್ಮ ಮನಸ್ಸು. ನಿಮ್ಮ ಎಲ್ಲಾ ತರದ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ತುಂಬಾ ಮಾರ್ಗಗಳು ನಿಮ್ಗೆ ಸಿಗುತ್ತೆ. ಒಂದು ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬಹುದು. ಯಾಕಂದ್ರೆ ದಶಮ ಸ್ಥಾನದಲ್ಲಿ ಕುಜ ದಿಗ್ಬಲನಾಗಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಆಸೆ ಏನಿತ್ತು, ಉದ್ಯೋಗದಲ್ಲಿ ಏನೋ ಒಂದು ಪ್ರಮೋಷನ್ ಸಿಗ್ಬೇಕು ಅಂತ ಅನ್ಕೊಂಡಿದ್ರಿ, ಅಥವಾ ವರ್ಗಾವಣೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ಎಲ್ಲದೂ ಸಕ್ಸಸ್. ಯಾಕಂದ್ರೆ ಇಲ್ಲಿ ದಶಮ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜನೂ ಇದ್ದಾನೆ, ಧನಾಧಿಪತಿಯಾದಂತಹ ಶುಕ್ರನೂ ಇದ್ದಾನೆ, ಹಾಗೆ ನಿಮಗೆ 6ನೇ ಮನೆ ಅಧಿಪತಿಯಾದಂತಹ ಬುಧ ಗ್ರಹ ಕೂಡ ಕರ್ಮಸ್ಥಾನದಲ್ಲಿ. 4 ಗ್ರಹಗಳು ಒಂದೇ ಸಮಯದಲ್ಲಿ ಒಂದೊಂದೇ ದಿನದ ಗ್ಯಾಪ್ ನಲ್ಲಿ 4 ಗ್ರಹಗಳು ಮಕರ ರಾಶಿಗೆ ಬರ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಇದು ಏನಾಗುತ್ತೆ ಅಂದ್ರೆ ತುಂಬಾ ಶುಭ ಫಲ ಎಲ್ಲಾ ರೀತಿಯಲ್ಲೂ ಕೂಡ. ಆಮೇಲೆ ನಿಮ್ಮ ಬೇರೆ ಬೇರೆ ಕೆಲಸಗಳು, ಈಗ ಆಸ್ತಿ ವಿಚಾರದ ಕೆಲವು ಕೆಲಸಗಳು, ಮತ್ತೆ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲವು ನಿರ್ಧಾರಗಳು ತಗೋಬೇಕು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದು, ಎಲ್ಲದಕ್ಕೂ ತುಂಬಾ ಒಳ್ಳೆ ಟೈಮ್. ಅದರಲ್ಲೂ ವ್ಯವಸಾಯವನ್ನ ಮಾಡುವಂತವ್ರಿಗಂತೂ ತುಂಬಾನೇ ಶುಭವಾದ ಒಂದು ಸಮಯ ಈ ವಾರ. ಯಾಕಂದ್ರೆ ಕುಜ ಭೂಮಿ ಪುತ್ರ ಅಂತ ಹೇಳ್ತೀವಿ, ಅವನು ಬಹಳ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಕೃಷಿಕರಿಗೆ ಬಹಳಷ್ಟು ಅನುಕೂಲವನ್ನ ಮಾಡ್ಕೊಡ್ತಾನೆ. ಕುಜನ್ ಜೊತೆ ಶುಕ್ರ ಕೂಡ ಸೇರೋದ್ರಿಂದ ಧನಾಧಿಪತಿಯಾಗಿ ನಿಮ್ಗೆ ಅದರಿಂದ ಹಣ ಕೂಡ ಬರುತ್ತೆ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರಿ, ಅಥವಾ ಸರ್ಕಾರಿ ಉದ್ಯೋಗದಲ್ಲಿರಿ, ಅಥವಾ ಸ್ವಂತ ಉದ್ಯೋಗ ಮಾಡಿ, ಎಲ್ಲಾ ತರದ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ವಾರ ಎಲ್ಲಾ ರೀತಿಯಲ್ಲೂ ಶುಭವೇ. ತೃತೀಯ ಭಾವಾಧಿಪತಿ ದಶಮದಲ್ಲಿದ್ದಾನೆ. ನಿಮ್ಮ ಮಿತ್ರರಿಂದ ನಿಮ್ಗೆ ಸಹಕಾರ, ಶತ್ರುಗಳ ಬಾಧೆ ಕಡಿಮೆ ಆಗತ್ತೆ ಈ ವಾರದಲ್ಲಿ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರಾಶಿಗೆ ರವಿ ಗ್ರಹ ಪಂಚಮಾಧಿಪತಿಯಾಗಿ ದಶಮದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಅದರಲ್ಲೂ ಕೂಡ ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇದ್ದೀರಾ ನೀವು ಅಂತಂದ್ರೆ ಇನ್ನೂ ಶುಭವಾದ ಸಮಯ. ಯಾಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿಬೇಕು ಅಂದ್ರೆ ತುಂಬಾ ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಇದೆಲ್ಲವನ್ನ ರವಿ ಮತ್ತು ಮಂಗಳ ಗ್ರಹ ಕೊಡ್ತಾರೆ. ಧೈರ್ಯವನ್ನ ಮಂಗಳ ಕೊಟ್ರೆ ಆತ್ಮವಿಶ್ವಾಸವನ್ನ ರವಿ ಕೊಡ್ತಾನೆ. ಹಾಗಾಗಿ ಇಷ್ಟೆಲ್ಲ ಶುಭ ಫಲಗಳು ನಿಮ್ಗೆ ಈ ವಾರದಲ್ಲಿ ಕಾದಿದೆ ಅಂತ ಹೇಳ್ಬೋದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕತ್ತೆ. ತುಂಬಾ ಧೈರ್ಯವಾಗಿ ನಿರ್ಧಾರಗಳು ತಗೊಳ್ತೀರಾ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಏನು ಡಿಸಿಷನ್ ತಗೊಳಕ್ ಆಗ್ತಾ ಇರಲಿಲ್ಲ ಎಷ್ಟು ದಿನ ಅನ್ಕೊಳ್ಳಿ, ಯಾಕಂದ್ರೆ ಶನಿ ಪ್ರಭಾವ ಮತ್ತೆ ಕೆಲವೊಂದು ಗ್ರಹಗಳ ಅಷ್ಟಮದಲ್ಲಿ ಇದ್ದಿದ್ರಿಂದ. ಆದ್ರೆ ಈ ವಾರದಲ್ಲಿ ತುಂಬಾ ದೃಢವಾಗಿ ಇಲ್ಲ, ನಾನು ಈ ತರಾನೇ ನಿರ್ಧಾರ ತಗೊಳ್ತೀನಿ, ನಂಗೆ ಇದು ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ಸ್ವಲ್ಪ ಕ್ಲಾರಿಟಿಗೆ ಬಂದ್ಬಿಡ್ತೀರಾ. ಎಲ್ಲ ಕೆಲವೊಂದು ವಿಚಾರಗಳಲ್ಲಿ ನಿರ್ಧಾರ ತಗೊಳ್ತೀರಾ. ವಾಹನ ಖರೀದಿ ಮಾಡೋದಾದ್ರೆ ಈ ವಾರದಲ್ಲಿ ಮಾಡ್ಬೋದು, ಚೆನ್ನಾಗಿದೆ. ದಶಮದಲ್ಲಿ ತುಂಬಾ ಗ್ರಹಗಳು ಕುತ್ಕೊಂಡು 4ನೇ ಮನೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ದು 4ನೇ ಮನೆ ಬಂದು ಚಂದ್ರನ ಮನೆ, ಕರ್ಕಾಟಕ ರಾಶಿ, ಶುಕ್ರ ನೋಡ್ತಾ ಇದ್ದಾನಲ್ವಾ. ಹಾಗಾಗಿ ವಾಹನ ಖರೀದಿ ಮಾಡೋದಾದ್ರೂ ಕೂಡ ಈ ವಾರ ಚೆನ್ನಾಗಿದೆ. ಪ್ರತಿಯೊಂದರಲ್ಲೂ ಕೂಡ ಬಹಳ ಶುಭ. ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ, ಹಣಕಾಸಿನ ಉಳಿತಾಯ ಕೂಡ ಆಗುತ್ತೆ, ಮಾತಿನಿಂದ ಅನುಕೂಲಗಳಾಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಭಾಗ್ಯದಲ್ಲಿ
ರಾಶ್ಯಾಧಿಪತಿ ಒಬ್ನೇ ಅಲ್ಲ, ತುಂಬಾ ಗ್ರಹಗಳು ಭಾಗ್ಯದಲ್ಲಿದ್ದಾರೆ. ಅಂದ್ರೆ ಭಾಗ್ಯದ ಬಾಗಿಲು ತೆಗೀತು ಅಂತ. ಯಾಕೆಂದ್ರೆ ಯಾವ್ದಾದ್ರೂ ಒಂದು ಗ್ರಹ ನಿಮಗ್ ಅಶುಭ ಫಲ ಕೊಡ್ತಿದೆ ಅಂತಿಲ್ಲ. ಒಂದು ಗ್ರಹನೂ ನಿಮ್ಗೆ ಅಶುಭ ಫಲ ಕೊಡ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ, ಈಗ 4ನೇ ಮನೇಲಿ ಕೇತು ಇದ್ದಾನೆ, ಬಟ್ ತೊಂದ್ರೆ ಇಲ್ಲ. ದಶಮದಲ್ಲಿ ಇರ್ತಕ್ಕಂಥ ರಾಹು ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆಯನ್ನ ಕೊಡ್ತಾನೆ. ಜೊತೆಗೆ ದಶಮಾಧಿಪತಿ ಶನಿ ಗ್ರಹ ಲಾಭದಲ್ಲಿದ್ದಾನೆ. ಏನ್ ಬದಲಾವಣೆ? ಅದು ಲಾಭದ ಬದಲಾವಣೆ. ಅಂದ್ರೆ ನೆಗೆಟಿವ್ ಬದಲಾವಣೆ ಅಲ್ಲ, ಪಾಸಿಟಿವ್ ಆಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ರಾಷ್ಟ್ರಾಧಿಪತಿ ಭಾಗ್ಯದಲ್ಲಿದ್ದಾನೆ, ಏನೋ ಒಂದು ದೊಡ್ಡ ಮಹತ್ತರವಾದ ಕನಸು. ಯಾವುದೋ ಊರಿಗೆ ಹೋಗ್ಬೇಕಾಗಿತ್ತು, ಏನೋ ಒಂದು ವಸ್ತು ತಗೋಬೇಕಾಗಿತ್ತು, ಎಲ್ಲೋ ಟ್ರಿಪ್ ಹೋಗ್ಬೇಕಾಗಿತ್ತು, ಈ ತರದ ಕನಸುಗಳು ಈ ವಾರದಲ್ಲಿ ನನಸಾಗತ್ತೆ. ಬಟ್ ಇದೇ ತರ ಅಂತಲ್ಲ, ಒಬ್ಬೊಬ್ರಿಗೆ ಒಂದೊಂದರ ಆಸೆಗಳಿರುತ್ತೆ. ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ತೀರಾ. ಹಾಗೆ ಸಪ್ತಮಾಧಿಪತಿ ಕುಜನ ಉಚ್ಚ ಕ್ಷೇತ್ರದಲ್ಲಿ 9ನೇ ಮನೇಲಿ ಇರೋದ್ರಿಂದ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಒಡನಾಟ, ಸುತ್ತಾಟ ಇದೆಲ್ಲ ಇರುತ್ತೆ. ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡೋದ್ರಿಂದ ಮನಸ್ಸಿಗೆ ಸಂತೋಷ, ಸಮಾಧಾನ ಇರುತ್ತೆ. ಯಾರಾದ್ರೂ ಬೇರೆಯವ್ರಿಗೆ ದುಡ್ಡು ಕೊಟ್ಟು ವಾಪಸ್ ಕೊಡದೆ ಸತಾಯಿಸ್ತಿದ್ರೆ ಖಂಡಿತ ಈ ವಾರ ನಿಮಗೆ ದುಡ್ಡು ಬರುತ್ತೆ. ಯಾಕಂದ್ರೆ 9ನೇ ಮನೆಯಲ್ಲಿ ಕುಜ ಇದ್ದಾನೆ. 7ನೇ ಮನೆ ಅಧಿಪತಿ. 7ನೇ ಮನೆ ಅನ್ನೋದೇ ಬೇರೆಯವರು, ನಿಮ್ಗೆ ಯಾರು ದುಡ್ಡು ಕೊಡ್ಬೇಕಾಗಿರುತ್ತೆ ಆ ವ್ಯಕ್ತಿ. ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ ಹಣ ವಾಪಸ್ ಬಂದ್ಬಿಡುತ್ತೆ ಭಾಗ್ಯದಲ್ಲಿರೋದ್ರಿಂದ. ಇನ್ನು ಮುಖ್ಯವಾಗಿ ಚತುರ್ಥಾಧಿಪತಿ ರವಿ ಗ್ರಹ, ಅವನು ಕೂಡ ಭಾಗ್ಯದಲ್ಲಿದ್ದಾನೆ. ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಇದು ಒಳ್ಳೆ ಸಮಯ. ಹಾಗೆ ಆ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಉತ್ತಮ ಅವಕಾಶಗಳು ಸಿಗತ್ತೆ. 9ನೇ ಮನೆಯಲ್ಲಿ ಬುಧ ಗ್ರಹ ಇದ್ದಾನೆ, ಪಂಚಮಾಧಿಪತಿ. ಮಕ್ಕಳ ವಿಷಯದಲ್ಲಿ ಇಷ್ಟು ದಿನ ಏನೋ ಒಂದು ಚಿಂತೆ ಇತ್ತು, ದುಃಖ ಇತ್ತು, ಬಾಧೆ ಇತ್ತು, ಅದೆಲ್ಲ ನಿವಾರಣೆ ಆಗತ್ತೆ. ಹಾಗೆ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಖುಷಿ ಪಡುವಂತ ರೀತಿ. ಯಾಕಂದ್ರೆ ಪಂಚಮಾಧಿಪತಿ ಭಾಗ್ಯದಲ್ಲಿದ್ರೆ ಮಕ್ಕಳಿಂದ ಭಾಗ್ಯೋದಯ. ಮಕ್ಕಳು ಒಳ್ಳೆ ಹೆಸರು ತಗೊಂಡ್ರೆ, ಸ್ಕೂಲಲ್ಲಿ ಟೀಚರ್ ಹೊಗಳು ಬಿಟ್ರೆ ಅದೇ ತಂದೆ ತಾಯಿಗೆ ಸೌಭಾಗ್ಯ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಚಿಕ್ಕ ಮಕ್ಕಳು ಬೇಡ, ಅವ್ರಿಗೇನು ಅರ್ಥ ಆಗಲ್ಲ. ಹೈಸ್ಕೂಲ್ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಯಾರೋ ಪೇರೆಂಟ್ಸ್, ಇನ್ಯಾರೋ ಪೇರೆಂಟ್ಸ್ ಎದುರುಗಡೆ ನಿಮ್ಮ ಪೇರೆಂಟ್ಸ್ ಅನ್ನ ಟೀಚರ್ಸ್ ಬೈದಾಗ, ಅಥವಾ ನಿಮ್ಮ ಮಗ ಹಿಂಗೆ ಅಂತ ಅಂದಾಗ ಅದು ನಿಮಗೆ ಅವಮಾನ ಆಗುತ್ತೆ ಇಲ್ವೋ, ಬಟ್ ತಂದೆ ತಾಯಿಗೆ ತುಂಬಾ ಅವಮಾನ ಆಗತ್ತೆ. ಅದನ್ನ ಹೇಳ್ಕೊಳಕ್ ಆಗಲ್ಲ. ಹಾಗಾಗಿ ಆ ತರದ್ದೆಲ್ಲ ಸಿಚುಯೇಷನ್ಸ್ ಬರೋದಕ್ ಬಿಡಬೇಡಿ ವಿದ್ಯಾರ್ಥಿಗಳು. ಅದ್ರ ತಂದೆ ತಾಯಿಗೆ ಯಾವತ್ತೂ ಕೆಟ್ಟ ಹೆಸರು ಬರೋ ಹಾಗೆ ಮಾಡಬಾರ್ದು. ಬಟ್ ಈ ವಾರದಲ್ಲಿ ಮಾತ್ರ ನಿಮ್ಮ ಮಕ್ಕಳಿಂದ ನೀವು ಬಹಳ ಖುಷಿ ಪಡ್ತಿರೋ ವೃಷಭ ರಾಶಿಯವರು. ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿನೇ ಅಭಿವೃದ್ಧಿ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ, ದುಡ್ಡು ಬರುತ್ತೆ, ಕುಟುಂಬದಲ್ಲಿ ಸಂತೋಷ. ಏನೋ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಒಂದಿಷ್ಟು ಯೋಜನೆಗಳನ್ನು ರೂಪಿಸ್ತೀರಾ ಈ ವಾರದಲ್ಲಿ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೋ ಕೆಲವು ಬದಲಾವಣೆಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಏನೋ ಒಂದು ಚೇಂಜಸ್ ಮಾಡ್ಕೊಳ್ತೀರಾ, ಬಟ್ ಒಳ್ಳೆ ಚೇಂಜಸ್, ಏನ್ ಆತಂಕ ಪಡಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ನೀವೇನ್ ಚೇಂಜಸ್ ಮಾಡ್ಕೊಂಡ್ರು ಕೂಡ ಅದು ಒಳ್ಳೇದೇ ಆಗತ್ತೆ. ಇನ್ನು ನಿಮಗೆ ಭಾಗ್ಯಾಧಿಪತಿ ಶನಿ ಗ್ರಹ ಲಾಭದಲ್ಲಿದ್ದಾನೆ ನೋಡಿ. ಅದೃಷ್ಟ ಸ್ಥಾನದಲ್ಲಿ ಎಲ್ಲಾ ಗ್ರಹಗಳು ಕೂತ್ಕೊಂಡಿದ್ದಾರೆ. ಅದೃಷ್ಟಾಧಿಪತಿ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲಾ ತರದಲ್ಲಿ ಅದೃಷ್ಟವೋ ಅದೃಷ್ಟ. ಗೋಚಾರ ಫಲ ಮಾತ್ರ ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗ್ಲೇಬೇಕು. ಯಾವುದೋ ಒಂದು ವಿಚಾರದಲ್ಲಿ, ಇಲ್ಲ ದುಡ್ಡಿನ ವಿಷಯದಲ್ಲೋ, ಇಲ್ಲ ಕೆಲಸದ ವಿಷಯದಲ್ಲೋ, ಪ್ರಮೋಷನ್ ಆಗೋದು, ವರ್ಗಾವಣೆಗೆ ಟ್ರೈ ಮಾಡ್ತಾ ಇದ್ರೆ ವರ್ಗಾವಣೆ ಆಗುವಂಥದ್ದು, ಅಥವಾ ನಿಮ್ಗೇನೋ ಅಧಿಕಾರ ಪ್ರಾಪ್ತಿ ಆಗೋದು, ಸ್ಯಾಲ್ರಿ ಜಾಸ್ತಿ ಆಗೋದು, ಏನೋ ಒಂದು ಒಳ್ಳೇದಾಗ್ಲೇಬೇಕು ಈ ವಾರ. ಏನು ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ನಿಮ್ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಗೋಚಾರ ಅಷ್ಟು ಚೆನ್ನಾಗಿದೆ, ಯಾವ ಗ್ರಹನೂ ನಿಮ್ಗೆ ಕೆಟ್ಟದ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಪಂಚಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇದ್ದಾರೆ ಅಂದ್ರೆ ನಿಮ್ಗೆ ಬಹಳ ಒಳ್ಳೆ ಸಮಯ. ಯಾಕಂದ್ರೆ ಸ್ಪರ್ಧೆ ಅಂದ್ರೇನೆ ಮಂಗಳ ಗ್ರಹ, ಯಾವಾಗ್ಲೂ ಯುದ್ಧಕ್ಕೆ ನಿಂತಿರ್ತಾನೆ. ಯುದ್ಧಗಳು ಮಾಡೋದು, ಸೈನಿಕರು ಅಂತಂದ್ರೆ ನಾವು ಮಂಗಳ ಗ್ರಹ ತಗೊಳ್ತೀವಿ. ಈ ಮಂಗಳ ಗ್ರಹ ತುಂಬಾ ಪ್ರಬಲನಾಗಿರೋದ್ರಿಂದ ನಿಮ್ಗೆ ಅದೇ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಅದೊಂಥರ ಯುದ್ಧ ಗೆದ್ದು ಬಂದಂಗೆ. ಸಿಕ್ಕಾಪಟ್ಟೆ ಓದ್ಬೇಕು, ತುಂಬಾ ನಾಲೆಡ್ಜ್ ಇರ್ಬೇಕು ಅಲ್ವಾ. ಹಾಗಾಗಿ ಈ ತರದ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ, ಈ ತರದ ಪರೀಕ್ಷೆಗಳನ್ನೇನಾದ್ರೂ ಈ ವಾರದಲ್ಲಿ ಬರೀತಾ ಇದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮ, ತೃತೀಯಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ. ಒಬ್ರಿಗೆ ಒಳ್ಳೇದಾದ್ರೆ ಒಬ್ರಿಗೆ ಕೆಟ್ಟದ್ದು.
ಹಾಗೆ ಅಲ್ವೇ? ನೋಡಿ, ಒಂದ್ ರಾಶಿ ಒಳ್ಳೇದಾಗ್ತಾ ಇದೆ ಅಂದ್ರೆ ಇನ್ನೊಂದ್ ರಾಶಿಯವ್ರು ಪಾಪ ಸಫರ್ ಮಾಡ್ಬೇಕು. ಏನು ಮಾಡಕ್ಕಲ್ಲ. ಇದು ಅವ್ರ ಕಾಲ, ನಾಳೆ ನಿಮ್ ಕಾಲಕ್ಕೆ ಹೋಗಿ ಬರುತ್ತೆ, ಅಂದ್ರೆ ನಾಳೆ ನಿಮ್ಗೂ ಒಂದ್ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ಕಾಲಚಕ್ರ. ಈ ರಾಶಿ ಚಕ್ರ ಏನಿದೆಯಲ್ಲ, ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಗೋಚಾರ ಚಂದ್ರನ ಸಂಚಾರ, ಚಂದ್ರನ ಮೇಲೆ ಗ್ರಹಗಳ ಸಂಚಾರ, ಪ್ರತಿ ರಾಶಿಯ ಮೇಲೆ ಗ್ರಹಗಳ ಸಂಚಾರವೇ ಗೋಚಾರ. ಹೇಗೆ ಕಾಲಚಕ್ರ ಉರುಳ್ತಾನೇ ಇರುತ್ತೋ ಹಾಗೆ ಈ ಗ್ರಹಗಳು ಸಂಚಾರ ಮಾಡ್ತಾನೆ ಇರ್ತಾರೆ. ಸಂಚಾರ ಮಾಡದೇ ಇರೋದು ಎಲ್ಲಿ? ನಿಮ್ದು ಸ್ವಂತ ಜಾತಕ ಬರುತ್ತೆ ನೋಡಿ, ನೀವು ಹುಟ್ಟಿದಾಗ ಒಂದು ಜಾತಕ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಒಂದು ಜಾತಕದಲ್ಲಿರೋ ಗ್ರಹಗಳು ಅಲ್ಲೇ ಇರ್ತಾರೆ. ಅವ್ರು ಯಾವಾಗ ಫಲ ಕೊಡ್ತಾರೆ ಅಂದ್ರೆ ಆಯಾ ಗ್ರಹದ ದಶೆ ಬಂದಾಗ, ಆಯಾ ಗ್ರಹದ ಬುಟ್ಟಿ ಬಂದಾಗ ಚೇಂಜಸ್ ಆಗ್ತಾ ಇರ್ತಾರೆ. ಬಟ್ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ನೋಡಿ, ನಿಮ್ ರಾಷ್ಟ್ರಾಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿರ್ತಾನೆ. ಮುಖ್ಯವಾಗಿ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಅಷ್ಟಮ ಅಂತಂದ್ರೆ ತೊಂದರೆಗಳು, ಆಘಾತಗಳು, ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆಗಳು, ಈಗಿರೋ ಕಾಯಿಲೆನೆ ಜಾಸ್ತಿ ಆಗ್ಬಿಡುವಂಥದ್ದು. ಈ ತರ ನಿಮಗೆ ನಾನು ಹೆದರ್ಸಲ್ಲ, ಆದ್ರೆ ಕೆಲವು ಎಚ್ಚರಿಕೆಗಳನ್ನ ಕೊಡ್ತೀನಿ. ತುಂಬಾ ಗ್ರಹಗಳು ಒಂದೇ ಮನೆಗೆ ಬರೋದು, ಅದು ಅಷ್ಟಮಕ್ಕೆ ಬರೋದು ಅಷ್ಟು ಶುಭ ಅಲ್ಲ. ಈ ವಾರದಲ್ಲಿ ಟ್ರಾವೆಲ್ ಮಾಡಬೇಡಿ ಮಿಥುನ ರಾಶಿಯವರು, ಯಾಕೆಂದ್ರೆ ಅಪಘಾತಗಳಾಗುವ ಸಾಧ್ಯತೆ. ಯಾಕಂದ್ರೆ ಚತುರ್ಥಾಧಿಪತಿ ನಿಮ್ಗೆ ಬುಧ ಗ್ರಹ ಅವನ ಅಷ್ಟಮದಲ್ಲಿದೆ. ಅಪಘಾತಗಳಾಗುವ ಸಾಧ್ಯತೆ. ಟ್ರಾವೆಲ್ ಮಾಡಿಲ್ಲ ಅಂದ್ರೆ ಆಗೋದೇ ಇಲ್ವಾ? ಆಗ್ಬಹುದು. ಮನೆಯಲ್ಲೂ ಕೂಡ ಏನಾದ್ರೂ ಸಮಸ್ಯೆಗಳಾಗ್ಬೋದು, ಎಡವಿ ಬೀಳ್ಬೋದು, ಏನೋ ತೊಂದರೆಗಳಾಗ್ಬೋದು. ಆದ್ರೂ ಎಚ್ಚರಿಕೆಯಿಂದ ರೀ. ಅದ್ರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಮನೆಯಲ್ಲಿ ಅಡಿಗೆ ಮಾಡುವಾಗ ಗ್ಯಾಸ್ ಆನ್ ಮಾಡ್ಬಿಟ್ಬಿಡ್ತಾರೆ, ಟಿವಿ ನೋಡ್ಕೊಂಡು ಕುತ್ಕೋತಾರೆ, ಗ್ಯಾಸ್ ಆನ್ ಆಗಿ ಹಾಲು ಉಕ್ಕಿ ಅದು ಆಫ್ ಆದ್ರೂ ಗೊತ್ತಾಗಲ್ಲ. ಈ ತರ ಎಲ್ಲ ಮಾಡಬೇಡಿ. ಸ್ವಲ್ಪ ನಿಮ್ಮ ಕೆಲ್ಸದ ಕಡೆ ಗಮನ ಕೊಡಿ, ಸ್ವಲ್ಪ ಚುರುಕಾಗಿರಿ. ಯಾಕಂದ್ರೆ ಇಲ್ಲಿ ಬುಧನ ಮೇಲೆ ಕುಜ ಕುತ್ಕೊಂಡಿದ್ದಾನೆ. ಸಿಕ್ಕಾಪಟ್ಟೆ ಮರವು. ಏನೋ ಕೆಲ್ಸಕ್ಕೆ ಎಲ್ಲೋ ಅಂಗಡಿಗೆ ಹೋಗ್ತಾರೆ, ಏನ್ ತರಕ್ ಬಂದೆ ಅಂತ ಮರ್ತೋಗ್ಬಿಡುತ್ತೆ, ಅಷ್ಟು ಮರವು ಬಂದ್ಬಿಡುತ್ತೆ. ನಿಮ್ಗೇನು ಅಷ್ಟೊಂದು ಮರವಿಲ್ಲ, ಬಟ್ ಈ ವಾರದಲ್ಲಿ ಹಂಗಾಗತ್ತೆ, ಗ್ರಹಗಳದ್ದು ಎಫೆಕ್ಟ್ ಹಂಗಿರುತ್ತೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಜಾಗೃತರಾಗಿರಿ ಅಷ್ಟೇನೆ. ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸ ಕಂಪ್ಲೀಟ್ ಮಾಡೋರ್ಗು ಬೇರೆ ಕಡೆ ಗಮನ ಕೊಡಬೇಡಿ. ಇದು ಒಂದನೇದಾದ್ರೆ. ಎರಡನೇದು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಹೊರಗಡೆ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗ್ಬೇಡಿ. ಇಷ್ಟರೊಳಗೆ ತಿಂದಿದ್ರೆ ಅದ್ರದ್ದು ಎಫೆಕ್ಟ್ ಬಂದೇ ಬರುತ್ತೆ ಈಗ, ಬಟ್ ಸದ್ಯಕ್ಕೆ ಈ ವಾರದಲ್ಲಿ ತಿನ್ಬೇಡಿ. ಆಮೇಲೆ ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ ಅನ್ಕೊಳ್ಳಿ, BP ಇದೆ, ಶುಗರ್ ಇದೆ, ಬ್ಯಾಕ್ ಪೇನ್ ಇದೆ, ಅದೆಲ್ಲ ಸ್ವಲ್ಪ ಉಲ್ಬಣ ಆಗೋಂಥ ಟೈಮ್ ಇದು. ಆ ಥರ ಏನಾದ್ರು ಇದ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ, ಏನೋ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಆಸ್ಪತ್ರೆಗೆ ಹೋಗ್ಬೇಕು. ಏನಾಗಲ್ಲ ಬಿಡು, ಏನಾಗಲ್ಲ ಬಿಡು ಅಂತ ಕೇರ್ಲೆಸ್ ಮಾಡಬೇಡಿ. ಅಷ್ಟಮ ಅನ್ನೋದು ಅದು ಆಕಸ್ಮಿಕ ಘಟನೆಯನ್ನ ತೋರಿಸುತ್ತೆ. ನೀವು ಕೇರ್ಲೆಸ್ ಮಾಡಿದ್ದು ಆಕಸ್ಮಿಕವಾಗಿ ಏನೋ ಒಂದು ತೊಂದರೆನ ಎದುರಿಸ್ಬೇಕಾದಂತ ಸಂದರ್ಭ ಉಂಟಾಗ್ಬಿಡ್ಬಹುದು. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಿ. ಇದು ನಿಮ್ಮ ಆರೋಗ್ಯದ ವಿಚಾರ. ಆದ್ರೆ ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ? ಉದ್ಯೋಗದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಈ ವಾರದಲ್ಲಿ, ಸಿಕ್ಕಾಪಟ್ಟೆ ಕೆಲಸ. ಷಷ್ಠಾಧಿಪತಿ ಅಷ್ಟಮದಲ್ಲಿರ್ತಾನೆ. ಅಷ್ಟಮ ಅಂದ್ರೇನೆ ಕಷ್ಟ. ನಿಮ್ಮ ಕೆಲಸ, ನಿಮ್ಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಕಾರಣ ನಿಮ್ಮ ಆರೋಗ್ಯದ ಸ್ಥಿತಿ ಚೆನ್ನಾಗಿಲ್ದೇ ಇರೋದಿರ್ಬೋದು, ಅಥವಾ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ದೇ ಇರೋದಿರ್ಬಹುದು, ಏನಾದ್ರೂ ಇರ್ಬೋದು, ಬಟ್ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಪದೇ ಪದೇ ವಿಘ್ನಗಳಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸಂಬಂಧಿಕರು, ಅಥವಾ ನಿಮ್ಮ ಅಕ್ಕಪಕ್ಕದವರು, ಇವರುಗಳಿಂದನೂ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಇದೆಲ್ಲ ತುಂಬಾ ಗ್ರಹಗಳ ಅಷ್ಟಮದಲ್ಲಿರೋದ್ರಿಂದ. ನಿಮ್ಮ ರಾಷ್ಟ್ರಾಧಿಪತಿ ಪ್ರಬಲನಾಗಿದ್ರೆ ಏನೇ ಪ್ರಾಬ್ಲಮ್ ಅಂದ್ರೂ ಜಯಿಸ್ತೀರಾ. ಬಟ್ ರಾಷ್ಟ್ರಾಧಿಪತಿ ಬುಧನು ಈಗ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಎಲ್ಲಾ ಸಮಸ್ಯೆಗಳು ಒಂದೇ ಸಲ ಬರ್ತಾ ಇದೆ, ನನಗೆ ಆಗ್ತಿಲ್ಲಪ್ಪ ಅನ್ನೋ ತರ ಆಗುತ್ತೆ. ಜೀವನದ ಮೇಲೆ ಜಿಗುಪ್ಸೆ ಬರೋಕ್ ಶುರು ಆಗುತ್ತೆ. ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗುತ್ತೆ. ನಂಗೆ ಯಾರೋ ಏನೋ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ ಆ ಥರನೂ ಅನ್ಸುತ್ತೆ. ಆತರ ಏನೂ ಆಗಿರಲ್ಲ, ನೀವು ಹಂಗ ಅನ್ಕೊಳಕ್ ಹೋಗ್ಬೇಡಿ. ಸದ್ಯಕ್ಕೆ ಗ್ರಹಗತಿಗಳು ಚೆನ್ನಾಗಿಲ್ಲ. ಏನ್ ಮಾಡ್ಬೇಕು? ಪರಿಹಾರ ಇದೆ. ಅಯ್ಯೋ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ಬಿಟ್ರೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಜ್ಯೋತಿಷ್ಯದಲ್ಲಿ ಗ್ರಹಗಳು ಎಷ್ಟು ಇಂಪಾರ್ಟೆಂಟೋ ಪರಿಹಾರಗಳು ಅಷ್ಟೇ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಜ್ಯೋತಿಷ್ಯ ವಿದ್ಯೆ ಹೇಗ್ ಬರುತ್ತೆ? ಜ್ಯೋತಿಷ್ಯ ಅನ್ನೋದೊಂದು ವಿದ್ಯೆನೇ ಆಗಲ್ಲ. ಎಷ್ಟೋ ಜನಕ್ಕೆ ಪರಿಹಾರಗಳಿದೆ. ಬಹಳ ಕಾಲದವಲ್ಲೂ ಕೂಡ ಪರೀಕ್ಷೆ ಈ ತರ ಜ್ಯೋತಿಷ್ಯದಲ್ಲಿ ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರಗಳು ಮಾಡಿಸ್ತಾ ಇದ್ರು. ಪರಿಹಾರಗಳು ಹೇಳ್ತೀನಿ. ಬಟ್ ಎಚ್ಚರಿಕೆ ಏನಪ್ಪಾ ಅಂದ್ರೆ, ನಿಮ್ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಬೇರೆ ಅಂದ್ರೆ ಬೇಡವಾದ ವ್ಯಕ್ತಿಗಳು, ಸ್ವಲ್ಪ ನೆಗೆಟಿವ್ ಪೀಪಲ್ಸ್ ನಿಮ್ ಸುತ್ತಮುತ್ತ ಇರ್ತಾರೆ, ಅವ್ರಗಳ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ. ಆಮೇಲೆ ಆದಷ್ಟು ನಿಮ್ಮ ಮನೆ ಒಳಗಡೆನೆ ಇರಿ. ಅಂದ್ರೆ ಹೊರಗಡೆ ಹೋಗ್ಬಿಡಿ ಅಂತ ನಾನು ಹೇಳ್ತಲ್ಲ, ದೂರ ಪ್ರಯಾಣಗಳನ್ನೆಲ್ಲ ಈ ವಾರದಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ.
ಬೇರೆ ಊರಿಗೆ ಟ್ರಿಪ್ ಹೋಗೋದು ಅದೆಲ್ಲ ಬೇಡ ಈ ವಾರದಲ್ಲಿ. ಆಮೇಲೆ ದುಡ್ಡು ಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ದುಡ್ಡು ಕಳೆದು ಹೋಗೋದು ಅಥವಾ ಒಡವೆ ಕಳ್ಕೊಳ್ಳೋದು ಇದೆಲ್ಲ ಇದೆ ಸಾಧ್ಯತೆ. ಕಳ್ತನ ಆಗ್ಬಿಡುತ್ತೆ. ಎಲ್ಲೋ ತಗೊಂಡೋಗಿರ್ತೀರಾ, ಇಟ್ಟು ಬಂದ್ಬಿಡ್ತೀರಾ, ಶಾಪಿಂಗ್ ಹೋಗ್ತೀರಾ, ಪರ್ಸ್ ಮರ್ತ್ ಬಂದ್ಬಿಡ್ತೀರಾ, ಮೊಬೈಲ್ ಮರ್ತ್ ಬಂದ್ಬಿಡ್ತೀರಾ. ಈ ತರದ್ದೆಲ್ಲ ಸಮಸ್ಯೆಗಳಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಿಥುನ ರಾಶಿಯವರು. ಹಾಗೆ ಮಾತಿನ ವಿಷಯದಲ್ಲೂ ಅಷ್ಟೇ. ನೀವು ಒಂದು ಮಾತು ಏನೋ ಆಡಿದ್ದು ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ. ಹಂಗಾಗುತ್ತೆ. ಅದಕ್ಕೆ ನೀವು ಮಾತಾಡಕ್ ಹೋಗ್ಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ವಿಷಯ ಮಾತಾಡ್ಬೇಡಿ ಅಷ್ಟೇ. ಇದಿಷ್ಟು ಎಚ್ಚರಿಕೆಯ ಕ್ರಮಗಳು. ಇನ್ನು ಪರಿಹಾರ ಅಂತ ಹೇಳೋದಾದ್ರೆ, ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಒಂದ್ಸಲ ಕೇಳಿಸ್ಕೊಳ್ಳಿ, ಸಂಜೆ ಒಂದ್ಸಲ. ಲಕ್ಷ್ಮೀನಾರಾಯಣ ಹೃದಯ ಇದನ್ನು ಅಷ್ಟೇ ಕೇಳಿಸ್ಕೊಳ್ಳಿ. ಮೆಡಿಟೇಷನ್ ತರ ಅದನ್ನ ಪ್ಲೇ ಮಾಡ್ಕೊಂಡು ಧ್ಯಾನ ಮಾಡಿ. ಹಾಗೆ ಸಂಜೆ ರಾತ್ರಿ ಮಲಗೋಕ್ ಮುಂಚೆ ಹಾಗೆ ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ ಸಾಧ್ಯವಾದ್ರೆ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮು ಹೇಳ್ಕೊಳ್ಳಿ. ತುಂಬಾ ಏನ್ ಕಷ್ಟ ಇಲ್ಲ, ಬಹಳ ಸುಲಭವಾಗಿದೆ. ವಿಷ್ಣು ಅಷ್ಟೋತ್ತರ ಅಂತೂ ತುಂಬಾ ಸರಳವಾಗಿದೆ. ಒಂದು 7-8 ವಯಸ್ಸಿನ ಮಕ್ಕಳು ಕೂಡ ಕಲಿಬಹುದು, ಅಷ್ಟು ಸರಳವಾಗಿದೆ. ಇದನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸಂಕಷ್ಟಗಳಿಂದ ದೂರ ಮಾಡ್ತಾನೆ ಪರಮಾತ್ಮ. ಕೆಲ್ಸಕ್ಕೆ ಹೋಗೋ ಮುಂಚೆ ಒಂದು 21 ಸಲ ನೀವು ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಂಡು ನೀವು ಕೆಲ್ಸಕ್ಕೆ ಹೋಗ್ಬೇಕು. ತುಂಬಾ ಗಡಿಬಿಡಿ ಮಾಡ್ಕೋಬೇಡಿ. ತುಂಬಾ ಸ್ಪೀಡಾಗಿ ಕಾರ್ ಓಡಿಸ್ಕೊಂಡು ಹೋಗೋದು ಅಥವಾ ಬೈಕ್ ಓಡಿಸ್ಕೊಂಡು ಹೋಗೋದು ಇದು ಬೇಡ. ಕುಜ ಇಲ್ಲ ಅಷ್ಟಮದಲ್ಲಿ ಇದನ್ನಲ್ಲ, ವಿಪರೀತ ಟೆನ್ಷನ್, ಆತ್ರ, ಅಯ್ಯೋ ಕೆಲ್ಸಕ್ಕೆ ಟೈಮ್ ಆಯ್ತು, ಇದೆಲ್ಲ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಟೈಮ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಓಡಾಡಿ. ಟ್ರಾಫಿಕ್ ರೂಲ್ಸ್ಗಳೇನಿದೆ ಅದನ್ನ ಫಾಲೋ ಮಾಡಿ. ಹೆಲ್ಮೆಟ್ ಹಾಕೋದು, ಕಾರಲ್ಲಿ ಕೂತ್ಕೊಂಡ್ರೆ ಸೀಟ್ ಬೆಲ್ಟ್ ಹಾಕೋದು, ಇದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ. ಸ್ವಂತ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತೆ. ಹಾಗೆ ಮಾತೃಸ್ಥಾನಾಧಿಪತಿಯಾದ ಬುಧ ಗ್ರಹ ಅಷ್ಟಮದಲ್ಲಿರೋದ್ರಿಂದ ತಾಯಿಯ ವಿಚಾರದಲ್ಲಿ ಕೂಡ ಸ್ವಲ್ಪ ಬಾಧೆಗಳಿರುತ್ತೆ. ಆದ್ರೆ ನಾನು ಈ ವಾರದಲ್ಲಿ ಏನೇನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಮುಂಚೆನೆ ತಿಳಿಸಿದ್ದೀನಿ ಮಿಥುನ ರಾಶಿಯವರಿಗೆ. ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಮಗೆ ಧನಾಧಿಪತಿಯಾದಂತಹ ಸೂರ್ಯ ಗ್ರಹ ಈ ವಾರದಲ್ಲಿ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ನಿಮಗೆ ಲಾಭಾಧಿಪತಿಯಾದ ಶುಕ್ರ ಕೂಡ ಸಪ್ತಮದಲ್ಲಿ, ಹಾಗೆ ಯೋಗಕಾರಕನಾದ ಮಂಗಳ ಕೂಡ ಸಪ್ತಮದಲ್ಲಿ. ಸಪ್ತಮ ಅನ್ನೋದು ನೇರ ದೃಷ್ಟಿಯನ್ನ ನೀಡುತ್ತೆ. ಅಂದ್ರೆ 7ನೇ ಮನೆಯಲ್ಲಿ ಕೂತ್ಕೊಂಡಿರೋ ಗ್ರಹಗಳು ನೇರವಾಗಿ ನಮ್ಮ ರಾಶಿಯನ್ನ ನೋಡುತ್ತೆ. ಹಿಂಗೆ ಅಂದ್ರೆ ಸಪ್ತಮ ಅಂದ್ರೆ ಎದುರುಗಡೆ ಮನೆ ತರ. ಇವಾಗ ಎದುರುಗಡೆ ಮನೆ ಕೂತ್ಕೊಂಡು ನಾವು ನೋಡಿದಾಗ ನಮ್ಮನೆ ನೀಟಾಗಿ ಕಾಣಿಸುತ್ತಲ್ವಾ, ಅದೇ ತರ ಸಪ್ತಮ ಭಾವದಲ್ಲಿ ಯಾವುದೇ ಗ್ರಹಗಳು ಕೂತ್ಕೊಂಡ್ರು ನಮ್ಮ ರಾಶಿಯನ್ನ ನೇರವಾಗಿ ನೋಡ್ತಾರೆ. ಅಂದ್ರೆ ನಮ್ಮ ರಾಶಿಯಲ್ಲೇ ಇದ್ದಾಗ ಎಷ್ಟು ಫಲ ಕೊಡ್ತಾ ಇದ್ರು ಅದರಲ್ಲಿ 50% ಫಲವನ್ನ ನಮ್ಗೆ ಕೊಡ್ತಾರೆ. ಅದರಲ್ಲೂ ಕೂಡ ಏನಾದ್ರೂ ಅವ್ರು ಆ ಮನೆಯಲ್ಲೇ ಬಹಳ ಪ್ರಬಲರಾಗಿದ್ರೆ ಇನ್ನೂ ಹೆಚ್ಚಿನ ಶುಭ ಫಲವನ್ನ ಕೊಡ್ತಾರೆ. ಈಗ ಇಲ್ಲಿ ಸಪ್ತಮದಲ್ಲಿ ಮುಖ್ಯವಾಗಿ ನಿಮಗೆ ಧನಾಧಿಪತಿಯಾದ ಸೂರ್ಯಗ್ರಹ ಇರೋದ್ರಿಂದ ಈ ವಾರದಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ. ಎಲ್ಲದಕ್ಕಿಂತ ಶುಭ ಏನಪ್ಪಾ ಅಂದ್ರೆ ಮಂಗಳ ಗ್ರಹ. ಈ ಕರ್ಕಾಟಕ ರಾಶಿಯವರಿಗೆ ಅಖಂಡ ಯೋಗಕಾರಕ ಅವನು. 5ನೇ ಮನೆ ಅಧಿಪತಿ ಜೊತೆಗೆ 10ನೇ ಮನೆ ಅಧಿಪತಿ ಆಗಿರ್ತಾರೆ. ರಾಜಯೋಗವನ್ನ ಕೊಡುವಂತ ಗ್ರಹ ಈ ಮಂಗಳ ಗ್ರಹ. ಇವನು ಉಚ್ಚ ಕ್ಷೇತ್ರದಲ್ಲಿ ನೋಡಿ, ಇದು ಏನ್ ತೋರಿಸುತ್ತೆ ಅಂದ್ರೆ ರುಚಿಕ ಯೋಗ ಕೂಡ ತೋರಿಸುತ್ತೆ. ಉಚ್ಚ ಕ್ಷೇತ್ರ ಮಕರ ರಾಶಿ ಕುಜನಿಗೆ, ಅಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನ ಕರ್ಕಾಟಕ ರಾಶಿಯವರು ಕಾಣ್ತೀರಾ. ನಿಮ್ಮ ಕೆಲಸವನ್ನ ಗುರುತಿಸಿ ನಿಮ್ಗೆ ಪ್ರಮೋಷನ್ ಸಿಗುವಂತದ್ದು, ನಿಮ್ಗೆ ಹೊಗಳಿಕೆ ಸಿಗುವಂತದ್ದು, ಈ ತರದ್ ಏನೋ ಒಂದು ನಿಮ್ಗೆ ಶುಭ ಫಲ ಈ ವಾರದಲ್ಲಿ ಕಾದಿದೆ. ಹಾಗೆ ನೀವು ಉದ್ಯೋಗದಲ್ಲಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ನೀವು ಬಯಸ್ತಾ ಇದ್ರೆ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ, ಯಾವುದೋ ಒಂದು ವಿಚಾರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಬಯಕೆ ಅಥವಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ನಿಮ್ಮ ಆಸೆಗಳೇನಿರುತ್ತೆ ಅದೆಲ್ಲವೂ ಕೂಡ ಈಡೇರುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಏನೇನೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಆ ಪ್ರಾಬ್ಲಮ್ಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಸ್ವಂತ ಉದ್ಯೋಗ ಅಂತ ಬಂದ್ರೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಆರ್ಥಿಕ ಸಂಕಷ್ಟಗಳೇನಾದ್ರೂ ಇತ್ತು ಅಂದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಾಗೋದ್ರಿಂದ ಮನೆಗೆ ಒಂದಷ್ಟು ವಸ್ತುಗಳನ್ನ ತರ್ತೀರಾ. ಯಾಕಂದ್ರೆ ಶುಕ್ರ 7ನೇ ಮನೆಯಲ್ಲಿದ್ದಾನೆ ಚತುರ್ಥಾಧಿಪತಿಯಾಗಿ. ಹಾಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನೇ ಒಂದು ತೀರ್ಮಾನ ತಗೊಳ್ಳೋದಾದ್ರೆ ಇದು ತುಂಬಾ ಸೂಕ್ತವಾದ ಸಮಯ. ಈಗ ನೋಡಿ, ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಇದೆ,
ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಹಾಕ್ಬೇಕು ಅನ್ಕೊಂಡಿದ್ರೆ, ಅಥವಾ ಮಾತಾಡಿ ಬಗೆಹರಿಸ್ಕೋಬೇಕು ಅಂತಿದ್ರೆ, ಅಥವಾ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕು ಅಂತಿದ್ರೆ, ಅಥವಾ ಸೇಲ್ ಮಾಡ್ಬೇಕು ಅಂತಿದ್ರೆ, ನೀವು ಏನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಮುಂದುವರಿಬಹುದು, ಪ್ರಯತ್ನ ಕೂಡ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಶುಕ್ರನು ಸಪ್ತಮದಲ್ಲಿ ಶನಿಯ ಮನೆಯಲ್ಲಿದ್ರೆ, ನಿಮಗೆ ಭೂಮಿ ಪುತ್ರ ಮಂಗಳನಾದಂತಹ ಕುಜ ಕೂಡ ಮಕರ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇನ್ನು ರವಿ ವಾಕ್ಸ್ಥಾನಾಧಿಪತಿಯಾಗಿ 7ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಾತಿನಿಂದ ನಿಮಗೆ ಬಹಳಷ್ಟು ಕಾರ್ಯಸಿದ್ಧಿಯಾಗತ್ತೆ. ಹಾಗಾಗಿ ವ್ಯಾವಹಾರಿಕವಾಗಿ ನಿಮ್ಮ ಮಾತು ಬಹಳ ಬಹಳ ಶುಭ ಫಲವನ್ನ ಕೊಡುತ್ತೆ. ಆದರೆ ಕುಟುಂಬ ಅಂತ ಬಂದಾಗ ನಿಮ್ಮ ಮಾತಿನಿಂದಲೇ ಮನೆಯಲ್ಲಿ ಮನಸ್ತಾಪಗಳು ಆಗತ್ತೆ. ಯಾಕೆಂದ್ರೆ ಇಲ್ಲಿ ವಾಕ್ಸ್ಥಾನಾಧಿಪತಿ ಸೂರ್ಯ ನೋಡಿ, ವ್ಯವಹಾರ ಅಂದಾಗ, ಉದ್ಯೋಗ ಅಂದಾಗ ತುಂಬಾ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಒಂದು ತೂಕ ಇರಬೇಕು, ಮತ್ತೆ ಯಾವುದೇ ಭಯ ಇರಬಾರ್ದು, ನೇರವಾಗಿ ಮಾತಾಡುವಂತಹ ಸಾಮರ್ಥ್ಯ, ಇದೆಲ್ಲವೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುತ್ತೆ. ಇನ್ನೊಬ್ರು ಬಂದು ನಮ್ಗೆ ಆರ್ಡರ್ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ನಮ್ಮ ಮಾತು, ಅಲ್ವಾ? ಆದ್ರೆ ಫ್ಯಾಮಿಲಿ ಅಂತ ಬಂದಾಗ ಈ ತರ ನಾವು ಮಾತಾಡಿದಾಗ ಜೊತೆಲಿರೋರ್ಗೆ ತುಂಬಾ ಕಷ್ಟ ಆಗಬಹುದು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಸಪ್ತಮ ಅನ್ನೋದು ವೈವಾಹಿಕ ಜೀವನ ತೋರಿಸುತ್ತೆ. ಎಲ್ಲಾರ್ಗೂ ಇದು ಆಗಲ್ಲ. ಈಗ ನಾರ್ಮಲ್ ಆಗಿ ಚೆನ್ನಾಗಿದ್ದೀರಾ ಅನ್ನೋರ್ಗೆ ಸಣ್ಣ ಪುಟ್ಟ ವಾದ ವಿವಾದ ಆಗೇ ಆಗತ್ತೆ. ಅದು ನೋಡಿ ಕರೆಕ್ಟ್ ಆಗಿ ಯಾವ ವಾರ ಆಗತ್ತೆ ಅಂದ್ರೆ, ಶನಿವಾರ ಆಗತ್ತೆ, ಇಲ್ಲ ಮಂಗಳವಾರ ಆಗತ್ತೆ, ಇಲ್ಲ ಭಾನುವಾರ ಆಗತ್ತೆ. ವಾದ ವಿವಾದಗಳು ಆಗಿ ಸ್ವಲ್ಪ ಜಗಳ ಆಗ್ಬೋದು, ಆಮೇಲೆ ಮತ್ತೆ ಸರಿ ಆಗತ್ತೆ. ಆದರೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ಜಗಳ ಇದೆ, ಮನಸ್ತಾಪ ಇದೆ ಅಂದ್ರೆ ಅದು ಇನ್ನು ಅತಿರೇಕಕ್ಕೆ ಹೋಗಬಹುದು. ವ್ಯಾವಹಾರಿಕವಾಗಿ ಏನೇ ಮಾತಾಡೋದಿದ್ರು ಈ ವಾರ ಉತ್ತಮ. ಆದ್ರೆ ಈಗ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಕೊಳ್ಳಿ, ಅದನ್ನ ಅವರು ಇವರು ಬಂಧುಗಳನ್ನ ಕರೆಸಿ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಈ ವಾರದಲ್ಲಿ ನಿಮ್ಮ ಮಾತಿಂದ ಇನ್ನೂ ಜಗಳ ಜಾಸ್ತಿನೇ ಆಗ್ಬೋದು. ಯಾಕಂದ್ರೆ 7ನೇ ಮನೆ ಅನ್ನೋದು ಎದುರಾಳಿ, ನಿಮ್ ಎದುರುಗಡೆ ಇರೋರು ಏನ್ ಮಾತಾಡ್ತಾರಂತೆ ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಫೋರ್ಸ್ ಆಗಿ ಮಾತಾಡೋದು, ಜಗಳಕ್ಕೆ ಬರೋ ತರ ಮಾತಾಡೋದು, ಈ ತರದ್ದೆಲ್ಲ ಅನುಭವಗಳಾಗತ್ತೆ. ಹಾಗಾಗಿ ಆ ತರದ ವಿಚಾರಗಳಿಗೆ ಈ ವಾರ ಅಷ್ಟು ಸೂಕ್ತ ಅಲ್ಲ. ಬಟ್ ಕೆಲಸಗಳು, ವ್ಯವಹಾರಗಳು, ನೀವು ದುಡ್ಡಿನ ಬಗ್ಗೆ ಮಾತಾಡ್ತೀರಾ, ಅಥವಾ ಜಾಬ್ ಬಗ್ಗೆ ಮಾತಾಡ್ತೀರಾ, ಅಥವಾ ಯಾವುದೋ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಕೆಲಸ ಆಗ್ಬೇಕು, ನೀವು ಮೇಲಧಿಕಾರಿಗಳ ಹತ್ರ ಮಾತಾಡ್ತೀರಾ, ಅಥವಾ ಸರ್ಕಾರಿ ಅಧಿಕಾರಿಗಳ ಹತ್ರ ಮಾತಾಡ್ತೀರಾ, ಎಲ್ಲದರಲ್ಲೂ ಸಕ್ಸಸ್. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಶುಭ. ನೋಡಿ, ಗುರು ದೃಷ್ಟಿ ಪಂಚಮಕ್ಕೆ ಇಲ್ಲದೆ ಹೋದ್ರು ಕೂಡ ಪಂಚಮಾಧಿಪತಿ ನಿಮ್ಗೆ ಕುಜ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ. ಆದ್ರೆ ಕುಟುಂಬ ಅಂತ ಬಂದಾಗ ಸಮಾಧಾನವಾಗಿದ್ರೆ ಬಹಳ ಒಳ್ಳೇದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ತುಂಬಾ ಗ್ರಹಗಳು 6ನೇ ಮನೆಯಲ್ಲಿದ್ದಾರೆ. ಬಟ್ 6ನೇ ಮನೆ ಅಂದ ಕೂಡಲೇ ನಾವು ಆತಂಕ ಪಡಬೇಕಾದಿಲ್ಲ. ಯಾಕಂದ್ರೆ 6ನೇ ಮನೆಯಲ್ಲಿ ನಿಮ್ಗೆ ಇಲ್ಲಿ ಪಾಪಗ್ರಹಗಳು ಬಹಳ ಶುಭ ಫಲವನ್ನೇ ಕೊಡ್ತಾರೆ. ಇಲ್ಲಿ ಸೂರ್ಯನನ್ನ ನಾವು ಕ್ರೂರ ಗ್ರಹ ಅಂತ ಹೇಳ್ತೀವಿ. ಕುಜನನ್ನು ಕೂಡ ಅಷ್ಟೇ. ಇಲ್ಲಿ 6ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ಇರೋದು ಅತಿ ಹೆಚ್ಚು ನಿಮ್ಮ ಶ್ರಮವನ್ನ ಪಡಬೇಕು ಅನ್ನೋದನ್ನ ತೋರಿಸ್ತಾರೆ. ಯಾಕಂದ್ರೆ 6ನೇ ಮನೆ ಅನ್ನೋದು ಶ್ರಮದ ಸ್ಥಾನ, ಶ್ರಮದ ಭಾವ. ನೀವೆಷ್ಟು ನಿಮ್ ಜೀವನದಲ್ಲಿ ಶ್ರಮವನ್ನ ವಹಿಸಿರ್ತೀರ, ಎಷ್ಟು ಎಫರ್ಟ್ ಹಾಕಿರ್ತೀರ. ನೋಡಿ, ಕೆಲವರು ಕಷ್ಟನೇ ಪಡಲ್ಲ, ಬಹಳ ಈಸಿಯಾಗಿ ಎಲ್ಲ ಬಂದ್ಬಿಡುತ್ತೆ. ಅವ್ರಿಗೆ ಅದೃಷ್ಟ ವರ್ಕ್ ಮಾಡ್ತಾ ಇರತ್ತೆ, ಹಾಗಾಗಿ ಅವರಿಗೆ ಬಹಳ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವರು ತುಂಬಾ ಪ್ರಯತ್ನ ಪಡ್ತಾರೆ, ತುಂಬಾ ಶ್ರಮ ಜಾಸ್ತಿ. ಯೂಶಲ್ ಆಗಿ ಸಿಂಹರಾಶಿಯವರು ತುಂಬಾ ಶ್ರಮಜೀವಿಗಳು. ಅಂದ್ರೆ ಅವರು ಪುರ್ಸೊತ್ತಿಲ್ದೆ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್ ತುಂಬಾ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಕನಸುಗಳು ತುಂಬಾ ದೊಡ್ಡದಿರುತ್ತೆ. ಮತ್ತೆ ತುಂಬಾ ಅವರು ಒಂಥರ ಹೆಂಗೆ ಅಂದ್ರೆ ಅವ್ರು ಯಾವಾಗ್ಲೂ ದೊಡ್ಡ ದೊಡ್ಡ ಕನಸೆ ಕಾಣೋದು. ಅಂದ್ರೆ ಸುಮ್ನೆ ಒಂದ್ ಜಾಬು ಆ ತರ ಅಲ್ಲ. ಅವ್ರದ್ದು ಆಸೆಗಳು ಹೇಗೆ ಅಂದ್ರೆ, ಬಿಸ್ನೆಸ್ ಮಾಡ್ತೀನ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಇಲ್ಲ ಜಾಬ್ ಮಾಡ್ತೀನ, ಆ ಜಾಬ್ ಅಲ್ಲಿ ನಾನು ಒಂದು ದೊಡ್ಡ ಒಂದು ಪೊಸಿಷನ್ಗೆ ಹೋಗ್ಬೇಕು, ಬರೀ ಕೆಲಸಗಾರನಾಗೆ ಇರಬಾರ್ದು, ಒಂದು ಮ್ಯಾನೇಜರ್ ಪೋಸ್ಟ್ ಅಥವಾ ದೊಡ್ಡ ಒಂದು ಸ್ಥಾನ ಸಿಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿನೇ ಸೂರ್ಯ ಅಲ್ವಾ. ಸೂರ್ಯ ಅಂದ್ರೆ ರಾಜ, ರಾಜನ್ ತರ ಇರ್ಬೇಕು ಅಂತ ಅನ್ಕೊಳ್ಳೋದು ಸಿಂಹ ರಾಶಿಯವರ ಸ್ವಭಾವ ಆಗಿರುತ್ತೆ. ಹಾಗಾಗಿ ಯೂಶಲ್ ಆಗಿ ಅವರು ಜಾಸ್ತಿ ಪ್ರಯತ್ನ ಕೂಡ ಮಾಡ್ತಾರೆ, ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇರ್ತಾರೆ. ಈ ವಾರ ಕೂಡ ಸಿಂಹ ರಾಶಿಯವರು ಇದೇ ತರ ತುಂಬಾ ಪ್ರಯತ್ನ, ತುಂಬಾ ಕೆಲಸ, ತುಂಬಾ ಒತ್ತಡಗಳು ಇರುತ್ತೆ ನಿಮ್ಗೆ. ಯಾಕಂದ್ರೆ ದಶಮಾಧಿಪತಿ ಜೊತೆ ಕುಜ ಇದನ್ನಲ್ವಾ, ನಿಮ್ಗೆ ಏನೋ ಒಂದು ಪ್ರೆಷರ್ ಕೂಡ ಇರುತ್ತೆ. ವಿಪರೀತ ಒಂದು ಜವಾಬ್ದಾರಿನೋ ಅಥವಾ ಕೆಲಸನೋ ಕೊಟ್ಬಿಟ್ಟು ಇಷ್ಟಿಂದ ಮುಗಿಲೇಬೇಕು ಅಂತೇಳಿ ಪದೇ ಪದೇ ನಿಮ್ಗೆ
ಒಂಥರ ಅದು ಏನ್ ಹೇಳ್ತೀವಿ, ಒಂಥರ ಅದು ಹಿಂಸೆ ಅನ್ನೋ ತರನು ಆಗ್ತಾ ಇರತ್ತೆ. ಬಟ್ ಅಷ್ಟೇ ನೀವು ಪಾಪ ತುಂಬಾ ಒಂದು ಒತ್ತಡವನ್ನ ತಗೊಂಡು ನೀವು ಇಲ್ಲ ಮುಗಿಸ್ಲೇಬೇಕು ಅಂತೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಬುಧ ಅಂದ್ರೇನೆ ಮೆದುಳು. ಅವನ ಜೊತೆ ಕುಜ ಸೇರ್ಕೊಂಡ್ಬಿಟ್ರೆ ನಿಮ್ಮ ಮೆದುಳಿಗೆ ರೆಸ್ಟೇ ಇರಲ್ಲ. ನೀವು ರಾತ್ರಿ ಮಲಗಿದ್ರು ನಾಳೆ ಕೆಲ್ಸದ ಬಗ್ಗೆನೇ ಚಿಂತೆ ಇರುತ್ತೆ. ಆ ತರ ನಿಮ್ಮ ಕೆಲಸಗಳು ಇರುತ್ತೆ ಈ ವಾರದಲ್ಲಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ನಿಮಗೆ ಆಕಸ್ಮಿಕ ಖರ್ಚುಗಳು ಜಾಸ್ತಿ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಖರ್ಚಿರುತ್ತೆ. ಆದ್ರೆ ಗುರು ಲಾಭದಲ್ಲಿರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಅಂತೇನಿಲ್ಲ, ಆದ್ರೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ. ವ್ಯರ್ಥ ಖರ್ಚು ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಚತುರ್ಥಾಧಿಪತಿ 6ನೇ ಮನೇಲಿದ್ದಾನೆ. ಪ್ರಾಪರ್ಟಿ ಏನಾದ್ರೂ ಸೇಲ್ ಮಾಡ್ಬೇಕು ಅಂತಿದ್ರೆ, ಯಾವುದೋ ಒಂದು ಸೈಟು ಅಥವಾ ಕೃಷಿ ಭೂಮಿ ಅಥವಾ ಮನೆ, ಇದನ್ನೇನಾದ್ರೂ ಸೇಲ್ ಮಾಡ್ಬೇಕು ಅಂತ ಇದ್ರೆ ಈ ವಾರ ಸೂಕ್ತವಾದ ಸಮಯ. ಬಟ್ ತಗೊಳ್ಳೋದಕ್ಕೆ ಅಷ್ಟು ಅನುಕೂಲಗಳಾಗೋದಿಲ್ಲ. ಕೆಲವು ಗ್ರಹಗಳು ಅಂದ್ರೆ ನೋಡಿ, ಶುಕ್ರ ಸಪೋರ್ಟ್ ಮಾಡಲ್ಲ, ಆಮೇಲೆ ಕುಜ ಗ್ರಹ ಸಪೋರ್ಟ್ ಮಾಡಲ್ಲ, ಅಂದ್ರೆ 6ನೇ ಮನೇಲಿ ಇದ್ದಾರೆ. ಹಾಗಾಗಿ ಸೇಲ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸಮಯವಾಗಿದೆ. ಇನ್ನು ನಿಮಗೆ ಭಾಗ್ಯಾಧಿಪತಿ ಮಂಗಳ ಗ್ರಹನಾಗಿ 6ನೇ ಮನೆಯಲ್ಲಿದ್ದಾನೆ. ದೇವರಿಗೆ ಸಂಬಂಧಪಟ್ಟಂತಹ ಒಂದು ಸೇವೆ, ಅಂದ್ರೆ ನೀವು ಯಾವುದೋ ಒಂದು ಹರಕೆ ಇಟ್ಕೊಂಡಿರ್ತೀರಾ, ಹರಕೆ ತೀರ್ಸಿರೋದಿಲ್ಲ, ಹರಕೆ ಮಾಡ್ಕೊಂಡಿದ್ದು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹೋಗಿರಲ್ಲ, ಅಥವಾ ದೇವಸ್ಥಾನದಲ್ಲಿ ಏನೋ ಒಂದು ಸೇವೆ, ನಿಮ್ದು ಒಂದು ಸೇವೆ ಯಾವ ತರ ಬೇಕಾದ್ರೂ ಆಗಿರ್ಬೋದು. ಒಂದು ಹಣಕಾಸಿನ ಒಂದು ಸೇವೆಯನ್ನ ಮಾಡ್ಬೋದು, ಅಥವಾ ನೀವೇ ಅಲ್ಲಿ ಹೋಗಿ ಖುದ್ದಾಗಿ ಏನೋ ನಿಂತು ನಡೆಸ್ಕೊಡುವಂಥದ್ದು, ಈ ತರದ್ದೇನೋ ಒಂದು ದೇವಸ್ಥಾನ ಅಥವಾ ದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಒಳ್ಳೆ ಕೆಲಸ, ಒಳ್ಳೆ ಕೆಲಸಗಳು ಕೂಡ ದೇವರ ಸೇವೆ ಮಾಡ್ದಂಗೆನೆ, ಅದನ್ನು ಧರ್ಮ ಕಾರ್ಯಗಳು ಅಂತಾನೆ ಸೇರ್ಸೋದು. ಈ ತರ ಒಳ್ಳೆ ಕೆಲಸಕ್ಕೆ ಒಂದಿಷ್ಟು ನೀವು ಶ್ರಮದಾನ ಮಾಡುವಂಥದ್ದು ಇರುತ್ತೆ ಈ ವಾರದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ 5ನೇ ಮನೆಯ ಅಧಿಪತಿಯಾದ ಗುರುಗ್ರಹ 11ನೇ ಮನೆಯಲ್ಲಿ ಕೂತ್ಕೊಂಡು 5ನೇ ಮನೆಯನ್ನೇ ನೋಡ್ತಾ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಪಂಚಮದ ಮೇಲೆ ಇತರ ಯಾವುದೇ ಒಂದು ಪಾಪಗ್ರಹದ ದೃಷ್ಟಿ ಇಲ್ಲ. ನೋಡಿ, ಕೇತು ದೃಷ್ಟಿ ಇದೆ, ಬಟ್ ಕೇತು ಗ್ರಹ ವಿದ್ಯೆಗೆ ತುಂಬಾ ಶುಭ ಫಲವನ್ನ ಕೊಡುವಂತ ಗ್ರಹ. ರಾಹು ಎಜುಕೇಶನ್ಗೆ ಡಿಸ್ಟರ್ಬ್ ಮಾಡ್ತಾನೆ, ಆದ್ರೆ ಕೇತು ಡಿಸ್ಟರ್ಬ್ ಮಾಡಲ್ಲ. ಯಾಕಂದ್ರೆ ಕೇತು ಬೇರೆ, ರಾಹು ಬೇರೆ. ರಾಹು ಕೇತು ಅಂತ ಒಂದೇ ಸಲ ಕರೆದು ಬಿಡ್ತಾರೆ. ಹೌದು, ಅವ್ರು ಒಂದೇ ಆಗಿದ್ರು, ಬಟ್ ಅವರು ಡಿವೈಡ್ ಆದ್ಮೇಲೆ ಕೇತುವಿನ ಸ್ವಭಾವವೇ ಬೇರೆ. ಕೇತುವಿಗೆ ಆಪೋಸಿಟ್ ಕೆಲಸನ ರಾಹು ಮಾಡ್ತಾರೆ. ರಾಹು ಅಂದ್ರೆ ಮಾಯೆ, ಆದ್ರೆ ಕೇತು ಅಂದ್ರೆ ಪರಿಪೂರ್ಣ ಜ್ಞಾನ, ರಿಯಲ್ ಸತ್ಯ, ಸತ್ಯವನ್ನ ತಿಳಿಸೋನೆ ಕೇತು ಗ್ರಹ. ಅದಕ್ಕೆ ಕೇತು ದಶೆ, ಕೇತು ಭುಕ್ತಿ ಬಂದಾಗ ಮನುಷ್ಯ ನಿಜವಾದ ಸತ್ಯನ ಅರ್ಥ ಮಾಡ್ಕೊಳ್ತಾನೆ. ಇವ್ರು ಯಾರು ನಮ್ಮವರಲ್ಲ, ದುಡ್ಡಿದ್ರೆ ಮಾತ್ರ ಇವರಲ್ಲ, ಇವ್ರು ನಿಜವಾದ ಬಂಧುಗಳಲ್ಲ, ನಮ್ ಜೊತೆ ಯಾರೂ ಬರಲ್ಲ, ಈ ತರದ ಪರಮ ಸತ್ಯಗಳನ್ನ ತಿಳಿಸೋನು ಕೇತು ಗ್ರಹ. ಬಟ್ ರಾಹು ಹಂಗಲ್ಲ. ರಾಹು ದಶೆ ನಡೆಯುವಾಗ ಅಯ್ಯೋ ನನ್ ಫ್ರೆಂಡ್ಸು, ನನ್ ಜನ, ನಂದ್ ಬಂಧುಗಳು, ನನ್ ದುಡ್ಡು, ನನ್ನ ಆಸ್ತಿ ಅನ್ಕೊಂಡು ಒಂಥರ ಮಾಯೆ ಒಳಗಡೆ ತೇಲ್ತಾ ಇರ್ತಾರೆ. ಮಾಯೆ, ಸುಳ್ಳಿನ ಪ್ರಪಂಚವನ್ನ ತೋರಿಸೋನು ರಾಹುಗ್ರಹ. ಹಾಗಾಗಿ ಈ ಕೇತು ಜ್ಞಾನಕ್ಕೆ ಕಾರಕನಾಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಕೊಡೋದಿಲ್ಲ. ಪಂಚಮವನ್ನ ಕೇತು ನೋಡ್ತಾ ಇದ್ದಾನೆ. ಹಾಗಾಗಿ ಇನ್ನಷ್ಟು ತಿಳಿಯುವ, ಇನ್ನಷ್ಟು ಕಲಿಯುವ ಜ್ಞಾನವನ್ನ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈ ವಾರ ಸಿಂಹರಾಶಿಯವರಿಗೆ ಬಹಳ ಶುಭವಾದ ಸಮಯ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳೋದನ್ನ ಮರಿಬೇಡಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮ, ಧನಾಧಿಪತಿ ಭಾಗ್ಯಾಧಿಪತಿ ಶುಕ್ರಗ್ರಹ ಪಂಚಮ, ಹಾಗೆ ವ್ಯಯಾಧಿಪತಿ ಸೂರ್ಯನು ಪಂಚಮನೆ, ಅಷ್ಟಮಾಧಿಪತಿ ಕುಜ ಕೂಡ ಪಂಚಮನೆ. ನೋಡಿ, ಪಂಚಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಅದರಲ್ಲಿ ನಿಮ್ಗೆ ಬುಧ ಶುಕ್ರ ಪಂಚಮ ಸ್ಥಾನದಲ್ಲಿರೋದು ಬಹಳ ಶುಭ. ಯಾಕಂದ್ರೆ ಈ ಪಂಚಮ ಸ್ಥಾನ ಅನ್ನೋದು ಮುಂದಿನ ಭವಿಷ್ಯವನ್ನ ತೋರಿಸುತ್ತೆ. ಪೂರ್ತಿ ಈ ವಾರ ನಿಮ್ಮ ಗಮನ ಪೂರ್ತಿ ನಾಳೆಯ ಬಗ್ಗೆ ಯೋಚನೆ. ಇವತ್ತದು ಪ್ರೆಸೆಂಟ್ ಏನಿದೆಯಲ್ಲ ಇದನ್ನ ಬಿಡಬೇಕು, ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಡ್ಬೇಕು. ನೋಡಿ, ಈಗ ಪ್ರೆಸೆಂಟ್ ಏನೋ ಒಂದು ಸಮಸ್ಯೆ ಇದೆ, ಏನೋ ಒಂದು ದುಃಖ ಇದೆ, ನಾನು ಈ ದುಃಖದಲ್ಲಿ ಇರಬಾರ್ದು, ಇದನ್ನ ಮರಿಬೇಕು, ಈ ವಿಚಾರದ ಬಗ್ಗೆ ಬಿಡ್ಬೇಕು, ಹಳೆದನ್ನ ಬಿಡ್ಬೇಕು, ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಜಾಸ್ತಿ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ನಾಳೆ ಜೀವನದಲ್ಲಿ ನಾನು ನಾಳೆ ಮನೆ ಕಟ್ಟಬೇಕು, ಅಥವಾ ಮನೆ ತಗೋಬೇಕು, ಯಾವುದೋ ಒಂದು ಆಸ್ತಿ ಮಾಡ್ಬೇಕು, ಅದಕ್ಕೆ ಈ ಟೈಮಲ್ಲಿ ನಾನು ಚೆನ್ನಾಗಿ ದುಡಿಬೇಕು, ಇದೆಲ್ಲ ಜಾಸ್ತಿ ಜವಾಬ್ದಾರಿಗಳು ಬರುತ್ತೆ. ಜವಾಬ್ದಾರಿ ಅಂತ ಅನ್ನೋದಕ್ಕಿಂತ ನಿಮ್ಮ ಮೆದುಳು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಯಾಕಂದ್ರೆ 5ನೇ ಮನೆ ಅನ್ನೋದೇ ಫ್ಯೂಚರ್. ಹಾಗೆ ನಿಮ್ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಅವ್ರು ಚಿಕ್ಕ ಮಕ್ಳೇ ಇರ್ಲಿ, ದೊಡ್ಡ ಮಕ್ಳೇ ಇರ್ಲಿ, ಅವ್ರು ಹಾಗಾಗ್ಬೇಕು, ಹೀಗಾಗ್ಬೇಕು, ಇದಕ್ಕೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ. ಆದ್ರೆ ತುಂಬಾ ಯೋಚನೆ ಮಾಡೋದು ನನ್ನ ಪ್ರಕಾರ ಸರಿ ಅಂತ ಅನ್ಸಲ್ಲ. ಬಟ್ ಯೋಜನೆ ಮಾಡೋದು ತುಂಬಾ ಸರಿ.
ಅವರು ಅವ್ರ ಲೈಫಲ್ಲಿ ಏನ್ ಆಗೋದಕ್ಕೆ ನೀವ್ ಏನ್ ತಯಾರಿ ಮಾಡ್ತೀರಾ, ಏನ್ ಯೋಜನೆ ಮಾಡ್ತೀರಾ ಅಪ್ಪ ಅಮ್ಮ, ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮಕ್ಕಳು ನಾವೇನಾದ್ರೂ ಅವ್ರಿಗೆ ನಾವ್ ಹೇಳಿದ್ ಕೇಳ್ಬೇಕು ಅಂದ್ರೆ ನಾವು ಕೂಡ ಸರಿದಾರಿಯಲ್ಲಿ ನಡೀತಾ ಇರ್ಬೇಕು. ಮೊಬೈಲ್ ನೋಡ್ಬೇಡ ಅಂತ ಮಕ್ಳಿಗೆ ಹೇಳ್ಬೇಕು ಅಂದ್ರೆ ನಾವು ಮೊಬೈಲ್ ನೋಡೋದ್ ಬಿಡ್ಬೇಕಾಗತ್ತೆ. ಟಿವಿ ನೋಡ್ಬೇಡ ಅಂತ ಹೇಳ್ಬೇಕು ಅಂದ್ರೆ ನಾವು ಟಿವಿ ನೋಡೋದ್ ಬಿಡ್ಬೇಕಾಗತ್ತೆ. ನಾವ್ ಏನ್ ಮಾಡ್ತೀವೋ ಅದನ್ನ ಮಾಡ್ತಾರೆ ಮಕ್ಕಳು. ಯಾಕಂದ್ರೆ ಇವತ್ತಿನ ಮಕ್ಳು ತುಂಬಾ ಬುದ್ಧಿವಂತರು. ನಾವೇ ಏನೋ ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ ಪ್ರಶ್ನೆ ಮಾಡ್ತಾರೋ, ನೀನೇ ಮಾಡ್ತಾ ಇದೀಯಾ ಅಂತೇಳಿ. ಎಷ್ಟೋ ಜನ ಪೇರೆಂಟ್ಸ್ ಜೀವನದಲ್ಲಿ ಈ ತರದ್ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡೋದ್ ಬದಲು ಅವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಸರಿ ಆ ತರ ನಿರ್ಧಾರಗಳನ್ನ ತಗೊಳ್ಳಿ, ಅದು ಒಳ್ಳೇದಾಗತ್ತೆ. ಇನ್ನು ಕೆಲಸ ಅಂತ ಬಂದಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಿಮ್ಗೆ. ನೀವು ಪ್ರೈವೇಟ್ ಜಾಬ್ ಅಲ್ಲಿರಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರಿ ಅಥವಾ ನೀವು ಸ್ವಂತ ಉದ್ಯೋಗನೇ ಮಾಡ್ತಾ ಇರಿ, ಬಟ್ ಇಲ್ಲಿ ನಿಮ್ಗೆ ವರ್ಕ್ ಪ್ರೆಷರ್ ಇರುತ್ತೆ. ಸ್ವಂತ ಉದ್ಯೋಗ ಅಂದ್ರೆ ಯಾರು ನಿಮ್ಗೆ ಪ್ರೆಷರ್ ಆಗ್ತಿದ್ರು ನಿಮ್ಗೆ ಅದು ಕೆಲಸ ಮಾಡ್ಲೇಬೇಕಾದ ಅನಿವಾರ್ಯ, ಕಂಪ್ಲೀಟ್ ಮಾಡ್ಲೇಬೇಕು, ಈ ತರದ್ದೆಲ್ಲ ಇರುತ್ತೆ. ಹಾಗಾಗಿ ತುಂಬಾ ಕೆಲಸ ಇರುತ್ತೆ. ಕೆಲಸದಲ್ಲಿ ಜಾಸ್ತಿ ನೀವು ಗಮನ ಕೊಡೋದ್ರಿಂದ ಸ್ವಲ್ಪ ಬಿಡುವಿಲ್ಲದ ಒಂದು ರೀತಿಯಲ್ಲಿ ನಿಮ್ಮ ಜೀವನ ಇರುತ್ತೆ ಈ ವಾರದಲ್ಲಿ. ಹಾಗಾಗಿ ಏನಾಗ್ತಾ ಇರುತ್ತೆ ಅಂತ ಸ್ವಲ್ಪ ರೆಸ್ಟ್ಲೆಸ್ ಆಗ್ಬಿಡ್ತೀರಾ. ರಾತ್ರಿ ಬೇಗ ನಿದ್ದೆ ಬರಲ್ಲ, ಆಮೇಲೆ ನಾಳೆ ಕೆಲ್ಸದ ಬಗ್ಗೆನೇ ಚಿಂತೆ, ತುಂಬಾ ಸುಸ್ತಾಗೋದು, ಮೈಕೈ ನೋವಾಗೋದು, ಆಮೇಲೆ ಸರಿಯಾದ ಟೈಮ್ಗೆ ಊಟ ಮಾಡದಿರೋದ್ರಿಂದ ಅಜೀರ್ಣತೆ, ಗ್ಯಾಸ್ಟ್ರಿಕ್ ಇದೆಲ್ಲ ಶುರು ಆಗುತ್ತೆ ನೋಡಿ. ಹೊಟ್ಟೆ ಸ್ಥಾನ 5ನೇ ಮನೆ, ಅಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಒಬ್ರಿಗೊಬ್ರು ಅಶುಭ ಗ್ರಹ ಅಂದ್ರೆ ಒಬ್ರಿಗೊಬ್ರು ಶತ್ರು ಗ್ರಹಗಳು. ಇಲ್ಲಿ ನೋಡಿ ಶುಕ್ರ ಕುಜ ಶತ್ರು ಗ್ರಹ, ಶುಕ್ರ ರವಿ ಶತ್ರು ಗ್ರಹಗಳು, ಬುಧ ಮತ್ತು ಮಂಗಳ ಶತ್ರು ಗ್ರಹಗಳು. ಈ ತರ ಒಬ್ರಿಗೊಬ್ರು ಶತ್ರುಗಳು ಒಂದೇ ಮನೇಲಿದ್ರೆ ಅವ್ರವರೇ ಜಗಳ ಆಡ್ಕೋತಾ ಇರ್ತಾರೆ. ಆ ಭಾವದ ಫಲದಲ್ಲಿ ವ್ಯತ್ಯಾಸಗಳಾಗುತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ. ನಿಮ್ಗೆ ದುಡ್ಡು ಬರುತ್ತೆ ಕೆಲಸ ಮಾಡಿದ್ದಕ್ಕೆ, ನಿಮ್ಮ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತ್ತೆ. ಅಂದ್ರೆ ನೀವ್ ಏನ್ ಹಾರ್ಡ್ ವರ್ಕ್ ಮಾಡ್ತೀರ ಅದಕ್ಕೆ ಒಳ್ಳೆ ಬೆಲೆ ಅಂತ ಸಿಕ್ಕುತ್ತೆ. ಅದ್ರ ಜೊತೆಗೆ ಉದ್ಯೋಗದಲ್ಲಿ ಒಂದು ಏನೇ ಕಷ್ಟ ಏನೇ ಇದ್ರೂ ಕೂಡ ನಿಮ್ಗೆ ಖುಷಿ ಇರುತ್ತೆ. ಯಾಕಂದ್ರೆ ಎಲ್ಲವನ್ನ ನಾನು ನಿಭಾಯಿಸ್ತಾ ಇದ್ದೀನಿ, ನಾನ್ ಚೆನ್ನಾಗ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಖುಷಿ ತುಂಬಾ ಇರುತ್ತೆ ಕನ್ಯಾ ರಾಶಿಯವ್ರಿಗೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬೇರೆ ದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋರಿಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಯಾಕಂದ್ರೆ 12ನೇ ಮನೆ ಅಧಿಪತಿ ಸೂರ್ಯನ ಜೊತೆ ದಶಮಾಧಿಪತಿ ಬುಧ ಇದ್ದಾನೆ. ಹಾಗಾಗಿ ಆದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಬೇರೆ ಇನ್ಯಾವ ವಿಷಯದಲ್ಲೂ ತೊಂದರೆ ಇಲ್ಲ ನಿಮ್ಗೆ. ಹಾಗೆ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಬುಧ ಶುಕ್ರ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶುಭವಾದ ಸಮಯ. ಹಾಗೆ ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಕೂಡ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ತುಂಬಾ ಕೆಲಸ ಅಂತೇಳಿ ನಿಮ್ಮ ಕಡೆ ನೀವು ಗಮನ ತಗೊಳ್ಳದೇ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಅಷ್ಟೇ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಸಣ್ಣ ಪುಟ್ಟ ಪರಿಹಾರ, ಏನ್ ತುಂಬಾ ಬೇಡ. ಪ್ರತಿದಿನ ಒಂದು 3 ಹಿಡಿ ಹೆಸರು ಕಾಳು ತೆಗ್ದಿಡ್ತಾರೆ. 1 ವಾರ ಆದ್ಮೇಲೆ ನೆಕ್ಸ್ಟ್ ಮುಂದಿನ ವಾರದ ಬುಧವಾರ ತನಕ ತೆಗೆದಿಟ್ಟು ಬುಧವಾರ ತಗೊಂಡು ದೇವಸ್ಥಾನ ಹೋಗ್ಬಿಡಿ ಅಷ್ಟೇ. ದಿನ 3 ಹಿಡಿ ಹೆಸರು ಕಾಳು ತೆಗ್ದಿಡಿ. ಹಾಗೆ ಸಾಧ್ಯವಾದ್ರೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರ ನಿಮ್ಗೆ ಅಂದ್ರೆ ಹೇಳಕ್ ಬರಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಪ್ರತಿದಿನ ಒಂದ್ಸಲ. ಇದೇನಾಗುತ್ತೆ ಅಂದ್ರೆ ನಿಮ್ಮ ಮೆದುಳಿಗೆ ಒಂಥರ ರೆಸ್ಟ್ ಕೊಡುತ್ತೆ. ಈ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದ್ರಿಂದ ಬುಧ ತುಂಬಾ ಸ್ಮಾರ್ಟ್ ಆಗ್ತಾನೆ. ತುಂಬಾ ಟೆನ್ಷನ್ನು, ಯೋಚನೆ, ಬೇಡವಾದ್ದೆಲ್ಲ ಯೋಚನೆ ಮಾಡೋದು ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿರ್ತಾನೆ, ಬಹಳ ಶುಭ. ಹಾಗೆ ಧನಾಧಿಪತಿಯಾದಂತಹ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಚತುರ್ಥದಲ್ಲೇ ಸ್ಥಿತನಾಗಿರ್ತಾರೆ. ಹಾಗಾಗಿ ಮುಖ್ಯವಾಗಿ ಈ ವಾರದಲ್ಲಿ ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳು ತುಂಬಾ ಬೇಗ ಸಕ್ಸಸ್ ಆಗುತ್ತೆ. ಯಾವ್ದಾವ್ದು ಕೆಲಸಗಳು ನೀವು ಅರ್ಧಕ್ಕೆ ನಿಲ್ಸ್ಬಿಟ್ಟಿರ್ತೀರಾ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಆಮೇಲೆ ವ್ಯಾಪಾರದಲ್ಲಿ ಜಾಸ್ತಿ ಲಾಭ ಇರುತ್ತೆ. ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದುಡ್ಡು ಬರುತ್ತೆ ಚೆನ್ನಾಗಿ ಕೈಗೆ. ಅಂದ್ರೆ ಯಾರು ದುಡ್ಡು ಇಸ್ಕೊಂಡ್ ನಿಮ್ಗೆ ವಾಪಸ್ ಕೊಟ್ಟಿರಲ್ಲ, ಅಥವಾ ನೀವು ಕೆಲಸ ಮಾಡಿರ್ತೀರ ಅದ್ರ ದುಡ್ಡು ಬಂದಿರಲ್ಲ, ಈ ತರದ್ದು ಹಣ ಎಲ್ಲ ನಿಮ್ ಕೈಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ, ಲಾಭಾಧಿಪತಿ, ಭಾಗ್ಯಾಧಿಪತಿ, ರಾಷ್ಟ್ರಾಧಿಪತಿ 4 ಗ್ರಹಗಳು ಒಂದೇ ಮನೇಲಿದ್ದಾರೆ ನೋಡಿ. ಧನಾಧಿಪತಿ ಅಂದ್ರೆ 2ನೇ ಮನೆ ಅಧಿಪತಿ ಮಂಗಳ ಗ್ರಹ, ನಿಮ್ಮ ರಾಷ್ಟ್ರಾಧಿಪತಿ ಅಂದ್ರೆ ಶುಕ್ರ ಗ್ರಹ, ಅವನು ಕೂಡ. ಹಾಗೆ ಲಾಭಾಧಿಪತಿ ನಿಮ್ಗೆ ಸೂರ್ಯ ಗ್ರಹ, ಅವನು ಕೂಡ ಚತುರ್ಥದಲ್ಲಿ. ಭಾಗ್ಯಾಧಿಪತಿ ಬುಧ ಗ್ರಹ, ಅವನು ಕೂಡ ಚತುರ್ಥದಲ್ಲಿ. ಇವರಲ್ಲಿ ಒಬ್ರಿಗೊಬ್ರು ಕೆಲವರು ಶತ್ರುಗಳೇ ಇರ್ಬೋದು, ಆದ್ರೆ ಎಲ್ಲಾ ಗ್ರಹಗಳು ಒಟ್ಟಿಗೆ ಇದ್ದಾರೆ, ಎಲ್ಲಾರು ನಿಮ್ಗೆ ಶುಭ ಫಲ ಕೊಡುವರೆ. ಹಾಗಾಗಿ ನಿಮ್ಗೆ
ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಈ ನಿಮ್ಮ ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಕೆಲಸಗಳು ತುಂಬಾ ಚುರುಕಿಂದ ಆಗತ್ತೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಕ್ಕಿಂತ ಜಾಸ್ತಿ ಲಾಭವನ್ನೇ ನೀವು ಪಡಿತೀರ ಅಂತ ಹೇಳ್ಬೋದು. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ಗುರುಗ್ರಹ ಭಾಗ್ಯದಲ್ಲಿದ್ದಾನೆ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಶನಿ ಮನೆಯಲ್ಲಿ ಅಂದ್ರೆ ಮಿತ್ರನ ಮನೇಲಿ ಇರೋದ್ರಿಂದ ನಿಮ್ಮ ಕೆಲಸಗಳು ತುಂಬಾ ಚೆನ್ನಾಗ್ ಆಗೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ತುಂಬಾ ಉತ್ತಮವಾಗಿರುತ್ತೆ. ಆದ್ರೆ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ಯಾಕಂದ್ರೆ ಸೂರ್ಯ ಕುಜ ಒಟ್ಟಿಗೆ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಬಟ್ ನಿಭಾಯಿಸುವಂತಹ ಸಾಮರ್ಥ್ಯ ಕೂಡ ನಿಮ್ಗಿರುತ್ತೆ. ಯಾಕಂದ್ರೆ ನಿಮ್ಗೆ ಬುಧ ಗ್ರಹ ತುಂಬಾ ಸಹಾಯ ಮಾಡ್ತಾನೆ. ಅಂದ್ರೆ ಬಹಳ ಈಸಿಯಾಗಿ ನಿಮ್ಮ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸೋದು ಅನ್ನುವಂತಹ ಒಂದು ತಿಳುವಳಿಕೆಯನ್ನ ಬುಧ ಗ್ರಹ ಕೊಡ್ತಾನೆ. ಹಾಗಾಗಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಎಲ್ಲದಕ್ಕಿಂತ ಖುಷಿ ವಿಚಾರ ಏನಪ್ಪಾ ಅಂದ್ರೆ ತುಲಾ ರಾಶಿಯವರು ಯಾರು ಕೃಷಿಯನ್ನ ಮಾಡ್ತಾ ಇದ್ದೀರಾ, ಕೃಷಿಕರಿಗೆ ಬಹಳ ಚೆನ್ನಾಗಿದೆ. ಚತುರ್ಥ ಭಾವವೇ ಕೃಷಿ ಭಾವ. ಇಲ್ಲಿ ಭೂಮಿ ಪುತ್ರ ಮಂಗಳ ಇದ್ದಾನೆ, ಬಹಳ ಶುಭ. ಇನ್ನು 4ನೇ ಮನೆ ಶನಿಯದ್ದು. ಹಾಗಾಗಿ ನಿಮ್ಮ ಒಂದು ಕೃಷಿಯಲ್ಲಿ ಏನಾದ್ರೂ ಒಂದು ನೀವು ಕೆಲವೊಂದು ನಿರ್ಧಾರ ತಗೋಬೇಕು, ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೋಬೇಕು, ಅಥವಾ ಕೃಷಿಗೆ ನೀವು ಏನಾದ್ರೂ ಇನ್ವೆಸ್ಟ್ ಮಾಡಬೇಕು, ಈ ತರದ್ ಏನೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಇದು ಬಹಳ ಸೂಕ್ತವಾದಂತಹ ಸಮಯವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾಗುತ್ತೆ. ಸಾಲದ ಬಾಧೆಯಿಂದ ಸ್ವಲ್ಪ ಬಳಲ್ತಾ ಇದ್ದೀರಾ ಅಂದ್ರೆ ಈ ವಾರದಲ್ಲಿ ಸ್ವಲ್ಪ ಆದ್ರೂ ನಿಮ್ಮ ಋಣಭಾರವನ್ನ ಕಡಿಮೆ ಮಾಡ್ಕೊಳ್ತೀರಾ. ಯಾಕಂದ್ರೆ 2ನೇ ಮನೆ ಅಧಿಪತಿ ಕುಜ, ಋಣಕ್ಕೆ ಕಾರಕನೇ ಮಂಗಳ ಗ್ರಹ. ಅವನೇ ಧನಾಧಿಪತಿ ಆಗಿರ್ತಾನೆ. ಅವನು 4ನೇ ಮನೆಯಲ್ಲಿದ್ದಾನೆ. ಇನ್ನು ಸಪ್ತಮಾಧಿಪತಿ ಕೂಡ ಅವನೇ ಆಗಿರೋದ್ರಿಂದ ನಿಮ್ಮ ಕೆಲಸಗಳಿಗೆ ನಿಮ್ಮ ಸಂಗಾತಿಯಿಂದ ಸಹಕಾರ ಅಥವಾ ಉತ್ತಮವಾದ ಸಲಹೆಗಳು ಇದೆಲ್ಲವೂ ಸಿಗುತ್ತೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು, ಆ ತರದ್ದೇನಾದ್ರೂ ಅನ್ಕೊಂಡಿದ್ರೆ ತುಂಬಾ ಒಳ್ಳೆ ಟೈಮ್ ಇದು, ತಗೊಳ್ಳಿ. 4ನೇ ಮನೆ ತುಂಬಾ ಪ್ರಬಲವಾಗಿದೆ. ನೀವು ಇಷ್ಟಪಡುವಂತಹ ಕಡೆನೆ ನಿಮ್ಗೆ ಪ್ರಾಪರ್ಟಿ ಸಿಗುವ ಸಾಧ್ಯತೆ ಅಥವಾ ಒಳ್ಳೆ ಬೆಲೆಗೆ ನಿಮ್ಗೆ ಸಿಗುವಂತದ್ದು, ಈ ರೀತಿ ನಿಮ್ಗೆ ಒಂದಷ್ಟು ಅನುಕೂಲ ಆಗುತ್ತೆ. ಅಥವಾ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ, ಅದರ ಒಂದು ಓಡಾಟದಲ್ಲಿ ಇದ್ದೀರಾ, ಸರಿ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಸಾಲ್ವ್ ಆಗುವಂತಹ ಲಕ್ಷಣಗಳು ಈ ವಾರದಲ್ಲಿ. ಇನ್ನೇನು ನನ್ನ ಈ ಒಂದು ಪ್ರಾಪರ್ಟಿ ಸಂಬಂಧಪಟ್ಟಂತ ವ್ಯಾಜ್ಯಗಳು ಇನ್ನೇನ್ ಬಗೆಹರಿಯೋ ಸಮಯ ಬಂದಿದೆ ಅನ್ನುವಂತ ಸೂಚನೆಗಳು ನಿಮ್ಗೆ ಕಾಣಿಸುತ್ತೆ. ಹಾಗೆ ನಿಮ್ಗೆ ಸಪ್ತಮಾಧಿಪತಿ ಮಂಗಳ ಗ್ರಹನೇ ಆಗಿ ಅವನು ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಓನಾಗಿ ಏನ್ ಬಿಸ್ನೆಸ್ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಲಾಭವನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ಪಾರ್ಟ್ನರ್ ಕಡೆಯಿಂದನೂ ಕೂಡ ಉತ್ತಮವಾದಂತಹ ಎಫರ್ಟ್ ಮತ್ತೆ ಅವರ ಬುದ್ಧಿವಂತಿಕೆ, ಅವರ ಒಂದು ಪರಿಶ್ರಮ ಎಲ್ಲದೂ ಕೂಡ ಇರುತ್ತೆ. ಸಪ್ತಮಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿಗಿಂತ ಪ್ರಬಲನಾಗಿದ್ದಾನಲ್ವಾ, ಹಾಗಾಗಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ರೆ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ಅವಾಗವಾಗ ಒಂಚೂರು ಏರುಪೇರು ಆಗಬಹುದು. ಯಾಕಂದ್ರೆ ಶುಕ್ರನೊಟ್ಟಿಗೆ ಕುಜ ಮತ್ತೆ ರವಿ ಎಲ್ಲ ಇರೋದ್ರಿಂದ ತುಂಬಾ ಟೆನ್ಷನ್ ತಗೊಳ್ಳೋದ್ರಿಂದ ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿರೋದು. ಅಂದ್ರೆ ಇವಾಗ ಏನಾಗುತ್ತೆ, ಕೆಲ್ಸದ ಬಗ್ಗೆನೇ ಜಾಸ್ತಿ ಟೆನ್ಷನ್ ಇದ್ದಾಗ ನೀವು ಅದ್ರ ಕಡೆನೆ ಗಮನ ಕೊಡ್ತಿರ್ತೀರಾ, ಬೇಗ ನಿದ್ರೆ ಬರಲ್ಲ. ಇದರಿಂದ ಸ್ವಲ್ಪ ತಲೆ ಸುತ್ತು ಬರೋದು, ಬಿ.ಪಿ ವೇರಿಯೇಷನ್, ಯಾರಿಗೆ ಬಿ.ಪಿ ಇದೆ ಅವ್ರು ಸ್ವಲ್ಪ ಅದು ವೇರಿಯೇಷನ್ ಆಗೋದು, ಲೋ ಬಿ.ಪಿ ಇದ್ರೆ ಅದು ಲೋ ಆಗೋದು, ಈ ತರ. ಮತ್ತೆ ತುಂಬಾ ಬಾಡಿ ಪೇನ್ ಆಗುವಂಥದ್ದು, ಒಂದ್ ಸ್ವಲ್ಪ ಸುಸ್ತಾಗುವಂಥದ್ದು. ಆಕ್ಚುಲಿ ಸುಸ್ತು ನಿಮ್ ದೇಹಕ್ಕಲ್ಲ, ನಿಮ್ಮ ಮನಸ್ಸಿಗಿರುತ್ತೆ. ನಿಮ್ ಮೆದುಳಿಗೆ ರೆಸ್ಟೇ ಕೊಡ್ದಂಗ್ ನೀವ್ ಯೋಚನೆ ಮಾಡ್ತಿರ್ತೀರಾ. ಬಟ್ ನೀವ್ ಯೋಚನೆ ಮಾಡಿದ್ರು ಮಾಡ್ತಿದ್ರು ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಥಿಂಕ್ ಮಾಡೋದು, ಯೋಚನೆ ಮಾಡೋದು ಅದನ್ನೆಲ್ಲ ಕಡಿಮೆ ಮಾಡಿ ಪ್ರತಿದಿನ ಮಲಗೋಕ್ ಮುಂಚೆ ಒಂದು 10 ನಿಮಿಷ ಅಥವಾ 15 ನಿಮಿಷ ಮೆಡಿಟೇಷನ್ ತರ, ಧ್ಯಾನ ತರ ಮಾಡ್ಬಿಟ್ಟು ಮಲ್ಕೊಳ್ಳಿ. ಇಲ್ಲಾಂದ್ರೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ತಲೆನಲ್ಲಿ ಯಾವ್ದು ಯೋಚನೆಗಳು ಇರೋದಿಲ್ಲ, ಚೆನ್ನಾಗಿ ನಿದ್ರೆ ಬರುತ್ತೆ. ನಿದ್ರೆ ಬಂದ್ರೆ ನಿಮ್ ಕೆಲಸಗಳು ಚೆನ್ನಾಗಾಗತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇರೋದು, ಬೆಳಗ್ಗೆ ಕೆಲ್ಸದ ಕಡೆ ಗಮನ ಕೊಡೋದು, ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮತ್ತೆ ಪಂಚಮಾಧಿಪತಿ ನಿಮ್ಗೆ ಶನಿ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ, ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ರಾಹು ಇದ್ರೂ ಕೂಡ ಇಲ್ಲಿ ಬೇರೆ ಗ್ರಹಗಳೆಲ್ಲ ತುಂಬಾ ಪ್ರಬಲವಾಗಿದ್ದಾರೆ, ಹಾಗೆ ಗುರು ದೃಷ್ಟಿ ಪಂಚಮಕ್ಕಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಈ ವಾರ ತುಲಾ ರಾಶಿಯವರಿಗೆ ಬಹಳ ಬಹಳ ಶುಭವಾದಂತಹ ಸಮಯ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 3ನೇ ಮನೆ ನೋಡಿ, ತುಂಬಾ ಗ್ರಹಗಳು 3ನೇ ಮನೇಲಿ ಇದ್ದಾರೆ. 3ನೇ ಮನೆ ಅನ್ನೋದು ನಮ್ಮ ಸುಪ್ತಾವಸ್ಥೆ, ನಮ್ಮ ಮನಸ್ಸಿನ ಅಂತರಾಳ, ನಮ್ಮ ಒಳ ಮನಸ್ಸು ಏನ್ ಹೇಳ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಈಗ ನಿಮ್ ರಾಷ್ಟ್ರಾಧಿಪತಿ 3ನೇ ಮನೇಲಿದ್ದಾನೆ.
ಉಚ್ಚ ಕ್ಷೇತ್ರದಲ್ಲಿ ನಿಮ್ಮ ಒಳ ಮನಸ್ಸಿನಲ್ಲಿ ಒಂದು ಧೈರ್ಯ ಜಾಸ್ತಿ ಆಗತ್ತೆ. ಮತ್ತೆ ರವಿ ಕೂಡ ಇದ್ದಾನೆ, ಆತ್ಮಸ್ಥೈರ್ಯ ಜಾಸ್ತಿ ಆಗತ್ತೆ. ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಯೋಚನೆಗಳನ್ನ ಮಾಡಕ್ ಶುರು ಮಾಡ್ತೀರಾ. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವಾಗೆ ಒಬ್ಬರನ್ನ ಮಾತಾಡ್ಸೋದು, ನೀವಾಗೆ ಅವರ ಹತ್ರ ಹೋಗೋದು, ಅಥವಾ ನೀವಾಗೆ ಫ್ರೆಂಡ್ಶಿಪ್ ಅಂತಾನೋ ಸಂಬಂಧ ಅಂತಾನೋ ತುಂಬಾ ಇದ್ ಮಾಡೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಅನ್ಸೋಕ್ ಶುರುವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಕುಜ ಪ್ರಬಲನಾದಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಎಲ್ಲಿ ನಾ ಚಿಕ್ಕವನಾಗ್ತಾ ಇದ್ದೀನಿ, ಎಲ್ಲಿ ನಾ ಚಿಕ್ಕವಳಾಗ್ತಾ ಇದ್ದೀನಿ. ಅಂದ್ರೆ ಈಗ ನಾನು ಅವ್ರ ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತೀನಲ್ವಾ, ಅಷ್ಟೇ ಪ್ರೀತಿ ಅವ್ರು ನನ್ ಮೇಲೆ ಇಟ್ಕೊಂಡಿದಾರ ಅನ್ನೋದನ್ನ ನೀವು ಯೋಚನೆ ಮಾಡಿರೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನೀವ್ ಯಾರನ್ನ ತುಂಬಾ ಹಚ್ಕೊಂಡಿರ್ತೀರ, ಅವ್ರು ನಿಮ್ಮನ್ನ ಕೇರ್ಲೆಸ್ ಮಾಡ್ತಿದಾರೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಆ ತರದ್ದು ಕೆಲವೊಂದು ಸನ್ನಿವೇಶಗಳು ನಿಮ್ಗೆ ಈ ವಾರದಲ್ಲಿ ಗೊತ್ತಾಗುತ್ತೆ. ನೀವ್ ಅನ್ಕೊಳ್ತೀರಾ ಏನಂತ ಅಂದ್ರೆ, ಇನ್ಮೇಲೆ ನಾನಾಗೆ ಹೋಗ್ಬಾರ್ದು, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ, ಅವ್ರಿಗೆ ಇಷ್ಟ ಇದ್ರೆ ನನ್ನನ್ನು ಮಾತಾಡಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಈ ತರದ ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ. ಅಂದ್ರೆ ಯಾಕೆಂದ್ರೆ ಈ 3ನೇ ಮನೆ ಅನ್ನೋದು ಸೂಕ್ಷ್ಮ ಮನಸ್ಸನ್ನ ತೋರಿಸುತ್ತೆ. ಎಷ್ಟೋ ಸಲ ನಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ನಮ್ಮವ್ರು ಯಾರು, ನಮ್ಗೆ ಆಗ್ದಿದ್ದವ್ರು ಯಾರು, ನಿಜವಾಗ್ಲೂ ನಮ್ಗೆ ಒಳ್ಳೇದ್ ಬಯಸೋರು ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಅದು ಗೊತ್ತಾಗೋದು ನಮ್ಮ ಒಳ ಮನಸ್ಸಿಗೆ. ಅದು ಗೊತ್ತಾಗ್ಬೇಕು ಅಂದ್ರೆ ನಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಅಷ್ಟೆಲ್ಲ ಟೈಮ್ ಕೊಡೋದೇ ಇಲ್ವಲ್ಲ ವೃಶ್ಚಿಕ ರಾಶಿಯವರು. ಅವ್ರ ಕೆಲ್ಸ ಆಯ್ತು, ಅವ್ರಾಯ್ತು, ಬರೀ ಅದ್ರ ಬಗ್ಗೆನೇ ಇರ್ತೀರ. ನೀವ್ ಅಷ್ಟೆಲ್ಲ ಯೋಚನೆ ಮಾಡಿ ಮುಂದೆ ಹೋದ್ರೆ ವೃಶ್ಚಿಕ ರಾಶಿಯವರಿಗೆ ಲೈಫಲ್ಲಿ ಫೇಲ್ಯೂರ್ ಅನ್ನೋದೇ ಇರಲ್ಲ. ಬಟ್ ನೀವು ಮಾಡೋ ಒಂದೇ ಒಂದ್ ತಪ್ಪು ಏನು ಅಂದ್ರೆ, ಎಲ್ಲದನ್ನ ಬೇಗ ನಂಬ್ಬಿಡ್ತೀರಾ, ಎಲ್ಲರನ್ನು ಬೇಗ ನಂಬ್ಬಿಡ್ತೀರಾ. ಹಾಗೆ ಅಷ್ಟೇ ಬೇಗ ಆತುರದಿಂದ ನಿರ್ಧಾರ ತಗೊಂಡ್ಬಿಡ್ತೀರಾ. ನಿಮ್ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಬರೋದು ಈ ತರದ ನಿರ್ಧಾರದಿಂದಾನೆ. ಬಟ್ ಈ ವಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಹೌದು ಅಂತ ಹೇಳಿ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು, ಈ ತರ ತುಂಬಾ ನಿಮ್ಗೆ ಅಂತರಂಗಕ್ಕೆ ಎಷ್ಟೋ ವಿಚಾರಗಳು ಗೊತ್ತಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಡ್ತೀರ. ಕೆಲವ್ರನ್ನ ಮಾತಾಡ್ಸೋದಾಗಿರ್ಬೋದು, ಕೆಲವ್ರು ಫೋನ್ ಮಾಡೋದು, ಭೇಟಿ ಮಾಡೋದು, ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಡುವಂಥದ್ದು ಡಿಸಿಷನ್ ತಗೋತೀರಾ. ಗೊತ್ತಿಲ್ಲ ಈ ನಿರ್ಧಾರ ಶಾಶ್ವತವಾಗಿರುತ್ತೋ ಆಮೇಲೆ ಮತ್ತೆ ಚೇಂಜ್ ಆಗುತ್ತೋ ಅದು ಮುಂದಿನ ವಾರ ಮತ್ತು ಗ್ರಹಗಳ ಬದಲಾವಣೆಯಿಂದ ಗೊತ್ತಾಗುತ್ತೆ. ಬಟ್ ಕೆಲವೊಂದು ಏನಾಗುತ್ತೆ ಮನುಷ್ಯನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಕೆಲವೊಂದು ವಿಚಾರದಲ್ಲಿ ಯಾವ್ದಾದ್ರು ವ್ಯಕ್ತಿ ಡಿಸಿಷನ್ ತಗೊಂಡ್ರೆ ಆ ನಿರ್ಧಾರದ ಮೇಲೆ ನಿಂತ್ಕೊಳ್ತಾ ಹೋಗ್ಬಿಡ್ತಾರೆ. ಒಳ್ಳೆ ಬದಲಾವಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅಂದ್ರೆ ಅದನ್ನ ಆದಷ್ಟು ಮುಂದುವರಿಸ್ತಾ ಹೋಗ್ಬೇಕು. ಅಂದ್ರೆ ಮತ್ತೆ ಚೇಂಜ್ ಆಗ್ಬಾರ್ದು. ಇನ್ನು ನಿಮ್ಗೆ ಧನಾಧಿಪತಿ ಆದಂತಹ ಗುರುಗ್ರಹ ಅಷ್ಟಮದಲ್ಲಿ ಇದ್ರು ಕೂಡ ಧನಸ್ಥಾನ ನೋಡ್ತಾ ಇದ್ದಾನೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಅಭಿವೃದ್ಧಿ ಆ ತರದ್ದೇನಿಲ್ಲ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಅಂತ ಕೂಡ ಏನಿರಲ್ಲ. ಅಂದ್ರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದ್ರೆ ನಾಳೆ ಬಗ್ಗೆ ಚಿಂತೆ ಇರುತ್ತೆ. ನಾಳೆ ಮುಂದೆ ಹೆಂಗಪ್ಪ ಫೈನಾನ್ಷಿಯಲಿ ಏನಾಗ್ಬಿಡುತ್ತೋ ಈ ತರ ಸ್ವಲ್ಪ ಯೋಚನೆ ಮಾಡ್ತಿರ್ತೀರ. ಇನ್ನು ಉದ್ಯೋಗ ಅಂತ ಬಂದಾಗ 6ನೇ ಮನೆ ಅಧಿಪತಿ ನಿಮ್ಗೆ ಮಂಗಳ ಗ್ರಹನೇ, ದಶಮಾಧಿಪತಿ ರವಿಗ್ರಹ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ, ಜಾಸ್ತಿ ಕೆಲಸಗಳಿರುತ್ತೆ. ಆದ್ರೆ ಅದ್ಭುತವಾಗಿ ನಿಮ್ಮ ಕೆಲಸಗಳನ್ನ ನೀವು ಚೆನ್ನಾಗಿ ಮಾಡ್ತೀರಾ, ಕಾರ್ಯಗಳನ್ನ ನಿರ್ವಹಿಸ್ತೀರಾ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಂತ ಉದ್ಯೋಗ, ವ್ಯಾಪಾರ ಇವುಗಳಲ್ಲಿ ಅಭಿವೃದ್ಧಿ ತಕ್ಕ ಮಟ್ಟಿಗಿದೆ, ಪರವಾಗಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಜಾಸ್ತಿ ಅನುಕೂಲಗಳಿರುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಒಂಚೂರು ಹಿನ್ನಡೆ ಆಗ್ತಾ ಇರುತ್ತೆ. ಓದೋದ್ರ ಕಡೆ ಜಾಸ್ತಿ ಗಮನ ಕೊಡಿ. ಪಂಚಮದಲ್ಲಿ ಶನಿ ಇರೋದ್ರಿಂದ ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಿ. ದಶಮಾಧಿಪತಿ ರವಿಗ್ರಹ ನಿಮ್ಗೆ 3ನೇ ಮನೇಲಿದ್ದಾನೆ. ರವಿ ಪಿತೃಗೆ ಕಾರಕನಾಗಿರ್ತಾನೆ. ಸ್ವಲ್ಪ ನಿಮ್ಮ ತಂದೆಯ ವಿಷಯದಲ್ಲಿ, ತಂದೆಯ ನಡವಳಿಕೆ ವಿಷಯದಲ್ಲಿ ಅಥವಾ ಅವ್ರ ವಿಚಾರದಲ್ಲಿ ಏನೋ ಒಂದು ಬಾಧೆ ನಿಮ್ಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ಈ 3 ಗ್ರಹಗಳು ನಿಮ್ಮ 9ನೇ ಮನೆ ನೋಡ್ತಾ ಇದ್ದಾರೆ. ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಈ ವಾರದಲ್ಲಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ಮತ್ತೆ ವಿದ್ಯಾರ್ಥಿಗಳು ತಪ್ಪದೆ ಗುರುವಾರ ಕಡಲೆಬೇಳೆ ದಾನ ಕೊಡಿ. ಹಾಗೆ ತುಂಬಾ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ತುಂಬಾ ಜಾಸ್ತಿ ಯೋಚನೆ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ಸ್ ಕೂಡ ಶುರು ಆಗ್ಬಿಡುತ್ತೆ, ತುಂಬಾ ಗೊಂದಲಗಳು ಶುರು ಆಗ್ಬಿಡುತ್ತೆ. ಲಾಭಾಧಿಪತಿಯಾದಂತಹ ಬುಧ ಗ್ರಹ ಅವನು 3ಯ ಭಾವದಲ್ಲಿದ್ದಾನೆ. ಲಾಭ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗಿರುತ್ತೆ. ಇನ್ನು ಮಾತಿನ ವಿಚಾರದಲ್ಲಿ ಏನು ಅಂತ ಬದಲಾವಣೆಗಳಾಗಲ್ಲ, ಏನು ವ್ಯತ್ಯಾಸಗಳಾಗೋದಿಲ್ಲ. ನೀವು ಮಾತಾಡಿದ್ರು ಮಾತಾಡದೆ ಹೋದ್ರು ಪರಿಸ್ಥಿತಿ ಈಗ ಹೇಗಿದೆಯೋ ಹಾಗೇ ಇರುತ್ತೆ.
ಮಕ್ಕಳ ವಿಷಯದಲ್ಲಿ ಚಿಂತೆ ಇರುತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದ ತುಂಬಾ ಜನಗಳಿಗೆ, ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಮಕ್ಕಳ ವಿಷಯದಲ್ಲಿ ಚಿಂತೆ ಶುರುವಾಗಿದೆ. ಮಕ್ಕಳ ನಡವಳಿಕೆಗಳು ಅಥವಾ ಅವರ ಜೀವನದ ಬಗ್ಗೆ, ಅವ್ರು ಏನಾದ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ತಂದೆ ತಾಯಿ ಯೋಚನೆ ಮಾಡ್ತಾರೆ. ಹಾಗಾಗಿ ಒಂಥರ ಮಕ್ಕಳ ವಿಷಯದಲ್ಲಿ ಒಂದು ಚಿಂತೆ, ಭವಿಷ್ಯದ ಬಗ್ಗೆ ಇದೆಲ್ಲವೂ ಕೂಡ ಇರುತ್ತೆ. ಬಟ್ ಚಿಂತೆಗೆ ಜಾಸ್ತಿ ಅವಕಾಶ ಕೊಡ್ಬೇಡಿ. ಕೆಲಸದಲ್ಲಿ ನೀವು ಸ್ವಲ್ಪ ಬ್ಯುಸಿ ಆಗ್ಬಿಡಿ. ಮುಂದಿನ ದಿನಗಳಲ್ಲಿ ಗ್ರಹಗಳ ಬದಲಾವಣೆ ಆದಾಗ ಎಲ್ಲವೂ ಕೂಡ ಉತ್ತಮವಾಗುತ್ತೆ. ಹಣಕಾಸಿನ ವಿಷಯ ಅಂತ ಬಂದಾಗ, ಉದ್ಯೋಗ ಅಂತ ಬಂದಾಗ ಏನು ಪ್ರಾಬ್ಲಮ್ಗಳಿರೋದಿಲ್ಲ. ಬೇರೆ ಬೇರೆ ಕೆಲವು ಪರ್ಸನಲ್ ಕೆಲಸಗಳು, ಕೆಲವು ಚಿಂತೆಗಳು ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ನೀವು ತುಂಬಾ ಮನಸ್ಸಲ್ಲಿ ಹಚ್ಕೊಳ್ಳೋದ್ ಬದಲು ನೀವು ಕೆಲಸದ ಕಡೆ ಗಮನ ಕೊಡಿ. ಖಂಡಿತವಾಗೂ ಒಳ್ಳೇದಾಗತ್ತೆ. ಮತ್ತೆ ಪರಿಹಾರವನ್ನು ಮಾಡ್ತೀವಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 7ನೇ ಮನೆಯಲ್ಲಿದ್ದಾನೆ. ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಇದು ಶುಭ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ನೋಡ್ತಾ ಇದ್ದಾನೆ ಅಂತಂದ್ರೆ ನೀವು ಪ್ರಬಲರಾಗಿರ್ತೀರಾ. ಅಂದ್ರೆ ನಿಮ್ಗೊಂದು ಬಲ ಇರುತ್ತೆ. ಯಾವಾಗ ನಮ್ಮ ರಾಶ್ಯಾಧಿಪತಿ ವೀಕ್ ಆಗ್ತಾನೆ, ಜಾತಕದಲ್ಲಾದ್ರೂ ಅಷ್ಟೇ, ನಮ್ಮ ಲಗ್ನಾಧಿಪತಿ ವೀಕ್ ಆಗ್ತಾನೆ, ಆಗ ಇತರ ಗ್ರಹಗಳು ನಮ್ಗೆ ತೊಂದರೆ ಕೊಡೋದಕ್ಕೆ ಬಹಳ ಸುಲಭವಾದ ಮಾರ್ಗ. ಈಗ ನೋಡಿ, ಯಾವ್ದಾದ್ರು ರಾಜ, ಅವನ ಸೈನ್ಯ ತುಂಬಾ ವೀಕ್ ಇತ್ತು ಅಂದ್ರೆ ಇತರ ರಾಜರುಗಳು, ಶತ್ರು ದೇಶದ ರಾಜರುಗಳು ಮುತ್ತಿಗೆ ಹಾಕ್ತಾರಲ್ವಾ. ತನ್ನ ಸೈನ್ಯ ಬಲವಾಗಿದ್ರೆ ಹೆದರ್ತಾರೆ. ಅದೇ ತರ ಜಾತಕದಲ್ಲೂ ಅಷ್ಟೇ, ರಾಷ್ಟ್ರಾಧಿಪತಿ ವೀಕ್ ಆಗಿದ್ರೆ ಇತರ ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ. ಕಷ್ಟಗಳು, ತೊಂದರೆಗಳು, ಆರೋಗ್ಯದಲ್ಲಿ ತೊಂದರೆಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಬಟ್ ನಿಮ್ಮ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಾಗತ್ತೆ. ನೀವ್ ಅನ್ಕೊಂಡಂಗೆ ಆಗತ್ತೆ. ಏನು ಅಡೆತಡೆಗಳು ಬರೋದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ 2ನೇ ಮನೇಲಿ ತುಂಬಾ ಗ್ರಹಗಳಿದ್ದಾರೆ. ಕುಟುಂಬದಲ್ಲಿ ಸ್ವಲ್ಪ ಒಳ್ಳೇದು ಇರುತ್ತೆ, ಆದ್ರೆ ಜಗಳನೂ ಇರುತ್ತೆ. ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗತ್ತೆ. ಹೆಂಗೆ ಅಂದ್ರೆ, ಈಗ ನೋಡಿ, ಕುಟುಂಬ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಶುಭ ಗ್ರಹ. ನೈಸರ್ಗಿಕವಾಗಿ ಸ್ವಲ್ಪ ಅವನು ರಾಜಸ ಗ್ರಹ, ತುಂಬಾ ವರ್ಟ್ ಗ್ರಹ ಆತರ ಅಲ್ಲ. ಆದ್ರೆ ಇಲ್ಲಿ ಕುಜನು ಇದಾನಲ್ಲ ಉಚ್ಚ ಕ್ಷೇತ್ರದಲ್ಲಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತುಗಳಿಂದ ಅಥವಾ ನಿಮ್ಮ ಕುಟುಂಬದಲ್ಲಿರುವಂತವರ ಮಾತುಗಳಿಂದ ಮನೆಯಲ್ಲಿ ಸ್ವಲ್ಪ ಜಗಳ, ಅಶಾಂತಿ ವಾತಾವರಣ ಉಂಟಾಗುತ್ತೆ. ಏನೋ ಒಂಥರ ದೃಷ್ಟಿ ಆಗಿದೆ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಆಗುತ್ತೆ ನೋಡಿ ಧನಸ್ಸು ರಾಶಿಯವರಿಗೆ. ತುಂಬಾ ಸಂತೋಷವಾಗಿರುವಂತಹ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಜಗಳಗಳಾಗ್ತಾ ಇದೆ. ಇದ್ದಕ್ಕಿದ್ದಂಗೆ ಯಾಕೋ ನಿಮ್ ಮನ್ಸು ಚೆನ್ನಾಗಿಲ್ಲ. ಇದಕ್ಕಿದ್ದಂಗೆ ನಿಮ್ಗೆ ಕೋಪ ಬಂದ್ಬಿಡುತ್ತೆ. ನಾನು ಕೋಪನೇ ಮಾಡ್ಕೊಳ್ಳೋಂತವ್ರಲ್ಲ, ಆದ್ರೂ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀನಿ ನಿಮ್ಗೆ ಗೊತ್ತಿಲ್ಲ. ಇದೆಲ್ಲ ಸ್ವಲ್ಪ ಭಾವನೆಗಳು ಉಂಟಾಗುತ್ತೆ. ಯಾಕಂದ್ರೆ 7ನೇ ಮನೆ ಅನ್ನೋದು ಬೇರೆಯವರ ದೃಷ್ಟಿ. ಈ 7ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇದ್ದಾನೆ, ಬುಧ ಗ್ರಹ. ಕೆಲವರಿಗೆ ಪ್ರಯೋಗ ಮಾಡಿದ ಒಂದು ಲೆವೆಲ್ಗೆ ದೃಷ್ಟಿಗಳಾಗತ್ತೆ. ಅದು ನೋಡ್ತಾರಲ್ಲ, ಅಂದ್ರೆ ಯಾರ್ ಕಣ್ ಬಿದ್ದಿರುತ್ತಲ್ಲ ಅವ್ರದ್ದು ಜಾತಕದಲ್ಲಿ ಈ ರಾಹು ತುಂಬಾ ಪವರ್ಫುಲ್ ಇದ್ರೆ, ಮತ್ತೆ ಕೇತು ತುಂಬಾ ಪವರ್ಫುಲ್ ಇದ್ರೆ ಅವ್ರ ಕಣ್ ಬಿತ್ತು ಅಂದ್ರೆ ಹೋಯ್ತು ಅಂತ ಆಗತ್ತೆ. ಮನುಷ್ಯರ ಕಣ್ಣಿಗೆ ಮರ ಮುರಿತು ಅಂತ ಹೇಳ್ತಾರೆ, ತುಂಬಾ ಹಳೆ ಗಾದೆ. ಯಾಕಂದ್ರೆ ಇದು ಹೌದು. ಅಂದ್ರೆ ಕೆಲವರ ದೃಷ್ಟಿ ಅಷ್ಟು ತಟ್ಟುತ್ತೆ. ಅದಕ್ಕೆ ಅವಾಗವಾಗ ದೃಷ್ಟಿ ತಕ್ಕೊಳ್ಳೋದು, ಈ ತರದ್ದೆಲ್ಲ ಮಾಡ್ಬೇಕು. ಹಸುವಿನ ಬೆರಣಿಯಿಂದ ಒಂದು ಧೂಪವನ್ನ ಹಾಕ್ಬೇಕು. ಇವಾಗೆಲ್ಲ ಎಷ್ಟೊಂದು ಬೇರೆ ಬೇರೆ ಧೂಪಗಳನ್ನೆಲ್ಲ ತಂದು ಹಾಕ್ತಾರೆ. ಬಟ್ ಎಲ್ಲದಕ್ಕಿಂತ ಶ್ರೇಷ್ಠ ಏನಂದ್ರೆ, ಪ್ಯೂರ್ ನಾಟಿ ಹಸುದು ಬೆರಣಿ ಬರುತ್ತೆ. ಆ ಬೆರಣಿ ನಿಮ್ಗೆ ಆನ್ಲೈನ್ ಅಲ್ಲೆಲ್ಲ ಸಿಕ್ಕುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಆ ಹಸುವಿನ ಬೆರಣಿ ತಂದ್ಕೊಳ್ಳಿ. ಅದನ್ನ ಒಂದು ಬೆರಣಿ ಮುರಿದು ಸ್ವಲ್ಪ ಕರ್ಪೂರ ಹಾಕಿ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತಿಗೆ ಅದು ಹೊಗೆ ಬರೋಕ್ ಶುರುವಾಗುತ್ತೆ. ಮನೆಗೆಲ್ಲ ಅದರದ್ದು ಹೊಗೆ ಕೊಡಿ. ಅದಕ್ಕಿಂತ ಧೂಪ ಇನ್ನೊಂದಿಲ್ಲ ಹೇಳ್ಬೇಕು ಅಂದ್ರೆ. ಯಾವುದೇ ಒಂದು ಹೋಮ ಮಾಡ್ಬೇಕಾದ್ರೂ ನೋಡಿ, ಅವ್ರು ಏನೇ ತರದ ಸಮಿತಿಗಳು ಎಲ್ಲ ಇಟ್ಕೊಂಡ್ರು ಕೂಡ ಹಸುವಿನ ಬೆರಣಿ ಇಟ್ಟೇ ಇಡ್ತಾರೆ. ಯಾಕೆಂದ್ರೆ ಅದು ಗೋಮಾತೆ ಒಂದು ಗಾಯತ್ರಿ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಆತರ ಧೂಪ ಹಾಕ್ತಿರಲ್ಲ, ಅದಕ್ಕೊಂಚೂರು ತುಪ್ಪನೂ ಹಾಕಿ, ಅದು ಇನ್ನೂ ಒಳ್ಳೇದು. ಸೈಂಟಿಫಿಕ್ ಆಗಿ ಅದರದ್ದು ಹೊಗೆನ ನೀವು ತಗೊಳ್ಳೋದ್ರಿಂದ ಕೂಡ ನಿಮ್ಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗತ್ತೆ. ಇನ್ನು ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಬೇಕಾದಷ್ಟು ನಿಮ್ಗೆ ಅದರಿಂದ ಉಪಯೋಗಗಳಿದೆ. ಸ್ವಲ್ಪ ಆ ತರ ದೃಷ್ಟಿ ಆಗೋ ತರದ್ದಾಗತ್ತೆ ಧನಸ್ಸು ರಾಶಿಯವರಿಗೆ. ಅಂದ್ರೆ ನಿಮ್ಮ ಇನ್ಕಮ್ಮು ಅಥವಾ ನಿಮ್ಮ ಅಭಿವೃದ್ಧಿ ಇದೆಲ್ಲ ನೋಡಿ ಸ್ವಲ್ಪ ಹೊರಗಿನವರು ಅಥವಾ ನಿಮ್ ಸುತ್ತಮುತ್ತ ಇರೋರು ಕಣ್ಣು ಹಾಕೋದಂತಾರಲ್ಲ, ಹಾಗಾಗಿ ಏನಾಗುತ್ತೆ, ನಿಮ್ಗೆ ಹಣಕಾಸಿನ ವ್ಯವಹಾರದ ಮೇಲೆ ಏನೋ ಅದು ಪರಿಣಾಮ ಬೀರಲ್ಲ. ಯಾಕೋ ನಿಮ್ ಮನ್ಸಿಗೆ ಸಮಾಧಾನ ಇರಲ್ಲ. ಏನೋ ಒಂಥರ ಆಗ್ತಾ ಇರತ್ತೆ, ಏನೋ ಒಂಥರ ತಳಮಳ, ಅಥವಾ ಮನೇಲಿ ಇರೋರ್ ಮೇಲೆ ಜಗಳ, ಕೂಗಾಟ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಈ ತರದ್ದೆಲ್ಲ ಆಗುತ್ತೆ ಈ ವಾರದಲ್ಲಿ. ನಾ ಹೇಳದ್ನೆಲ್ಲ ಪರಿಹಾರ ಮಾಡಿ ಒಳ್ಳೇದಾಗತ್ತೆ. ಇನ್ನು ಕೆಲಸ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಇರುತ್ತೆ.
ಮತ್ತೆ ವ್ಯಾಪಾರದಲ್ಲಿ ತುಂಬಾನೇ ಲಾಭ ಇರುತ್ತೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೂ ಅಷ್ಟೇ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಮತ್ತೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಉದ್ಯೋಗದಲ್ಲಿ ಅಭಿವೃದ್ಧಿ. ಹಾಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ, ವಿದೇಶದಲ್ಲಿ ಜಾಬ್ ತಗೋಬೇಕು ಅಥವಾ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿದೆ. ಯಾಕಂದ್ರೆ 12ನೇ ಮನೆ ಅಧಿಪತಿ ವಿದೇಶ, ಅವನು 2ನೇ ಮನೇಲಿ ಇರ್ತಾನಲ್ವಾ, ಹಾಗಾಗಿ ಆ ತರದ ಅವಕಾಶಗಳನ್ನ ಮಂಗಳ ಗ್ರಹ ಕೊಡ್ತಾನೆ. ಹಾಗೆ 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯವಾದಂತ ನಿರ್ಧಾರಗಳು, ಅಂದ್ರೆ ಇವಾಗ ನೋಡಿ, ದುಡ್ಡು ಅದನ್ನ ಎಲ್ಲಿ ಸೇವಿಂಗ್ಸ್ ಮಾಡೋದು, ಯಾವ್ದಕ್ಕೆ ಇನ್ವೆಸ್ಟ್ ಮಾಡೋದು, ಈ ತರದ ಬಗ್ಗೆ ಬಹಳ ತುಂಬಾ ಯೋಚನೆ ಮಾಡುವಂತದ್ದು ಆಗತ್ತೆ. ಜೊತೆಗೆ ಮನೆ ತಗೋಬೇಕು, ವಾಹನ ತಗೋಬೇಕು, ಅಥವಾ ಏನಾದ್ರೂ ಒಂದು ಕೃಷಿ ಭೂಮಿ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತಿದ್ರೆ ಬಹಳ ಒಳ್ಳೆ ಟೈಮ್. 4ನೇ ಮನೆಯಲ್ಲಿ ಶನಿ ಇದ್ರೂ ನಿಮ್ಗೆ 4ನೇ ಮನೆ ಅಧಿಪತಿ ಗುರುವಿನ ದೃಷ್ಟಿನೇ ನಿಮ್ಮ ರಾಶಿಯ ಮೇಲಿದೆ. ಹಾಗೆ ಭೂಮಿ ಪುತ್ರ ಮಂಗಳ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅವನು ನಿಮ್ಗೆ ಯೋಗಕಾರಕ. ಜೊತೆಗೆ ಭಾಗ್ಯಾಧಿಪತಿ, ಅದೃಷ್ಟ ಕೊಡುವಂತ ಗ್ರಹ ಸೂರ್ಯ ಕೂಡ 2ನೇ ಮನೇಲಿದ್ದಾನೆ. ನೀವು ಸೈಟೋ ಪ್ರಾಪರ್ಟಿನ ಏನೋ ಒಂದು ತಗೋಬೇಕು ಅನ್ಕೊಂಡ್ರೆ ನಿಮ್ಗೆ ಅದಕ್ಕೆ ಬೇಕಾದಂತಹ ಒಂದು ಹಣಕಾಸಿನ ಅನುಕೂಲಗಳೆಲ್ಲ ಬಹಳ ಸುಲಭವಾಗಿ ಆಗ್ಬಿಡುತ್ತೆ. ಹಾಗಾಗಿ ಈ ತರದ ಪ್ರಯತ್ನ ಮಾಡ್ಬೋದು. ಈಗ ನೋಡಿ, ಇವಾಗ ಸೈಟು ಮನೆ ಈ ತರದ್ದೇನು ತಗೋಬೇಕು ಅಂದ್ರೆ ಕೆಲವರು ಲೋನ್ ಮೊರೆ ಹೋಗ್ತಾರೆ. ಲೋನ್ ಆಗ್ಬೇಕು ಅಂದ್ರೆ 6ನೇ ಮನೆ ಅಧಿಪತಿ ಅನುಗ್ರಹ ಬೇಕು. 6ನೇ ಮನೆ ಅಧಿಪತಿ ನಿಮ್ಗೆ ಶುಕ್ರ ಗ್ರಹ, ಅವನು ಕೂಡ ಧನಸ್ಥಾನದಲ್ಲೇ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ಯಸಿದ್ಧಿ ಆಗ್ಬೇಕು ಅಂದ್ರೆ 10ನೇ ಮನೆ, ದಶಮಾಧಿಪತಿ 2ನೇ ಮನೇಲಿ ಇರೋದ್ರಿಂದ ನೀವು ಈ ತರದ ಕೆಲಸಗಳಿಗೆ ಕೈ ಹಾಕಿದ್ರೆ ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾ ಇರೋರಿಗೆ ಬಹಳ ಒಳ್ಳೆ ಸಮಯ ಆಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಅದೇ ಸ್ವಲ್ಪ ದೃಷ್ಟಿ ಆಗಿರುತ್ತೆ, ಅಂದ್ರೆ ಸ್ವಲ್ಪ ಏನೋ ಜನಗಳು ಕಣ್ ಬೀಳೋದು, ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಈ ತರದ್ದೆಲ್ಲ ಇರುತ್ತೆ. ನಾನು ಹೇಳ್ದಾಗೆ ಹಸುವಿನ ಬೆರಣಿಯ ಧೂಪವನ್ನ ಹಾಕುವಂಥದ್ದು, ಹಾಗೆ ಮನೆಯಲ್ಲಿ ಯಾವ್ದಾದ್ರು ಒಂದ್ ಕಡೆ, ಅಂದ್ರೆ ದೇವ್ರ ಮನೆ ದೀಪ ಬಿಟ್ಟು ಮನೆಯಲ್ಲಿ ಬೇರೆ ಯಾವ್ದಾದ್ರು ಒಂದ್ ಕಡೆ ಒಂದು ದೀಪ ಹಚ್ಚಿಬಿಟ್ಟು ಆ ದೀಪದ ಒಳಗಡೆ ಬಿಳಿ ಸಾಸಿವೆಯನ್ನ ಹಾಕ್ಬಿಡಿ. ಸಂಜೆ ಒಂದ್ 5:30, 6 ಗಂಟೆಗೆ ಆ ದೀಪ ಉರಿದು ಆರಿದ್ಮೇಲೆ ಆ ಬಿಳಿ ಸಾಸಿವೆನ ತಗೊಂಡೋಗಿ ಸ್ವಲ್ಪ ಬೇರೆ ಕಡೆ ಯಾವ್ದಾದ್ರು ಒಂದ್ ಕಡೆ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಇದು ಕೂಡ ನಿಮ್ಗೆ ಆಗಿರೋ ದೃಷ್ಟಿಯನ್ನ ನಿವಾರಣೆ ಮಾಡುತ್ತೆ. ಬೆಳಕು ಅನ್ನೋದು ಅದೊಂದು ಜ್ಯೋತಿ, ಒಂಥರ ಅದು ಡಿವೈನ್ ಪವರ್ ಅಂತ ಹೇಳ್ತೀವಲ್ವಾ. ಆ ಬೆಳಕು ನಮ್ಮ ಏನು ಡಾರ್ಕ್ ಎನರ್ಜಿ, ಈ ನೆಗೆಟಿವ್ ಎನರ್ಜಿ ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಡಾರ್ಕ್ ಎನರ್ಜಿ. ಈ ಡಾರ್ಕ್ ಎನರ್ಜಿನ ಅಪೋಸಿಟ್ ಏನಂದ್ರೆ ಬೆಳಕು, ಅದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ದೀಪ. ಅದನ್ನ ನೀವು ಬಿಸಾಕಿದಾಗ ಅದು ಹೊರಟೋಗ್ಬಿಡುತ್ತೆ. ಹಾಗಾಗಿ ಇದು ಕೂಡ ಮಾಡ್ಬೋದು. ಇದು ಕೂಡ ತುಂಬಾ ಸಿಂಪಲ್ ಪರಿಹಾರ. ಇದನ್ನ ಮಾಡಿ, ಈ ತರ ಅನಿಸ್ದಾಗ ಕಂಟಿನ್ಯೂಸ್ 9 ದಿನ ಮಾಡಿ. ಆಮೇಲೆ ನಿಮ್ಮ ಮನೆ ವಾತಾವರಣ ಹೇಗಿರುತ್ತೆ ನೋಡಿ. ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದಂತ ಜಗಳಗಳು ಕಮ್ಮಿ ಆಗುತ್ತೆ, ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ, ಟೆನ್ಷನ್ ಅದೆಲ್ಲ ಕಮ್ಮಿ ಆಗುತ್ತೆ, ಎಲ್ಲದೂ ಒಳ್ಳೇದಾಗುತ್ತೆ. ಚೆನ್ನಾಗಿದೆ ಈ ವಾರ ನಿಮ್ಗೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ 4 ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರ್ತಾರೆ ನೋಡಿ. ಲಾಸ್ಟ್ ಒಂದ್ 2-3 ವಾರದಲ್ಲಿ ತುಂಬಾ ಗ್ರಹಗಳು 12ನೇ ಮನೇಲಿ ಇದ್ದಿದ್ರಿಂದ ತುಂಬಾ ಸಮಸ್ಯೆಗಳಾಯ್ತು ನಿಮ್ಗೆ. ಆರೋಗ್ಯದಲ್ಲಿ ತೊಂದರೆಗಳು, ಹಣಕಾಸಿನ ವಿಷಯದಲ್ಲಿ, ಮತ್ತೆ ಕೆಲಸದಲ್ಲಿ ಎಲ್ಲದರಲ್ಲೂ ಸಮಸ್ಯೆಗಳಾಗ್ತಾ ಇತ್ತು. ಬಟ್ ಈ ವಾರದಿಂದ ಪರಿಸ್ಥಿತಿ ಸುಧಾರಿಸಲಿದೆ. ಯಾವ ತರ ಅಂತಂದ್ರೆ, ಈಗ ಮೊದಲನೇದಾಗಿ ನಿಮ್ಮ ರಾಶಿಗೆ ಶುಕ್ರ ಬಂದಿದ್ದಾನೆ, ಅವನು ನಿಮ್ಗೆ ದಶಮಾಧಿಪತಿ. ಯಾವ್ಯಾವ ಕೆಲಸಗಳು ಕಂಪ್ಲೀಟ್ ಆಗದೆ ಇನ್ಕಂಪ್ಲೀಟ್ ಆಗಿತ್ತು, ಆ ಎಲ್ಲಾ ಕೆಲಸಗಳು ಕೂಡ ಈ ವಾರದಲ್ಲಿ ಸಂಪೂರ್ಣ ಆಗುವಂತದ್ದು, ಅಥವಾ ಮತ್ತೆ ನೀವು ಆ ಕೆಲಸಗಳನ್ನ ಅರ್ಧಕ್ಕೆ ನಿಂತು ಹೋದಂತ ಕೆಲಸವನ್ನ ಮತ್ತೆ ಮುಂದುವರಿಸುವಂತದ್ದು ಆಗುತ್ತೆ. ಉದ್ಯೋಗದಲ್ಲಿದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಂದ್ರೆ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿಗಳಿತ್ತು ಅಂತದ್ದು ಕಡಿಮೆ ಆಗುತ್ತೆ. ಕೆಲವರಿಗೆ ಉದ್ಯೋಗನೇ ಇರ್ಲಿಲ್ಲ ಮಕರ ರಾಶಿಯವರಿಗೆ ಅನ್ಕೊಳ್ಳಿ, ಖಂಡಿತ ಈ ವಾರದಲ್ಲಿ ನಿಮ್ಗೆ ಕೆಲಸ ಸಿಕ್ಕತ್ತೆ. ಯಾಕಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿ ಬುಧ, ದಶಮಾಧಿಪತಿ ಶುಕ್ರ, ಇವರಿಬ್ರು ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಹಾಗಾಗಿ ಈ ವಾರದಲ್ಲಿ ಉದ್ಯೋಗ ಸಿಗುವಂತಹ ಒಂದು ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ಬೋದು. ಹಾಗೆ ಕೆಲವರಿಗೆ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಏನು ಪ್ರಮೋಷನ್ ನಿಮಗ್ ಸಿಗ್ಬೇಕಾಗಿದ್ದು ನಿಮ್ ಬಿಟ್ಟು ಬೇರೆಯವ್ರಿಗೆಲ್ಲ ಸಿಗ್ತಾ ಇದೆ, ಆದ್ರೆ ನಿಮಗ್ ಸಿಗ್ತಾ ಇಲ್ಲ, ಈ ತರದ್ದೆಲ್ಲ ಸಮಸ್ಯೆ ಇತ್ತು. ಬಟ್ ಈ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ಕೆಲವರಿಂದ ಬಹಳ ಮನಸ್ಸಿಗೆ ನೋವಾಗ್ತಾ ಇತ್ತು, ಕೆಲವರ ಮಾತುಗಳಿಂದ ಬಹಳ ತುಂಬಾ ದುಃಖ ಪಡ್ತಾ ಇದ್ರಿ. ಶತ್ರುಗಳಿಂದ, ಅಂದ್ರೆ ಶತ್ರುಗಳ ಒಳಸಂಚಿಂದ ತುಂಬಾ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ರಿ. ಬಟ್ ಆ ತರದ ಸಮಸ್ಯೆಗಳು ಕೂಡ ಈ ವಾರದಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ ಶತ್ರುಗಳು ನಿಮ್ಮ ವಿಚಾರಕ್ಕೆ ಬರದೇ ಇರೋ ಹಾಗೆ ಆಗತ್ತೆ ಸನ್ನಿವೇಶಗಳು.
ಅವ್ರಿಗೆ ಏನೋ ಸಮಸ್ಯೆ ಬಂತಂದ್ರೆ ನಿಮ್ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಕೂಡ ಇರೋದಿಲ್ಲ ಅವಾಗ. ಹಾಗಾಗಿ ಆ ಶತ್ರುಗಳ ಬಾಧೆ ಕೂಡ ಈ ವಾರದಲ್ಲಿ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ. ಇನ್ನು ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತವ್ರಿಗೆ, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ಈ ವಾರದಿಂದ ಸ್ವಲ್ಪ ಮಟ್ಟಿಗೆ ಆದಾಯವನ್ನ ಕಾಣೋದಕ್ಕೆ ಶುರು ಮಾಡ್ತೀರಾ. ವ್ಯಾಪಾರದಲ್ಲಿ ಲಾಭ, ಮತ್ತೆ ನಿಮ್ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಯಾಕಂದ್ರೆ ಲಾಭಾಧಿಪತಿ, ಭಾಗ್ಯಾಧಿಪತಿ, ದಶಮಾಧಿಪತಿ ಎಲ್ಲರೂ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಗೆ ಅನ್ಸುತ್ತೆ ಏನ್ ಚೇಂಜಸ್ ಮಾಡ್ಕೋಬೇಕು ನನ್ನ ಕೆಲಸದಲ್ಲಿ ಒಳ್ಳೇದಾಗೋದಕ್ಕೆ ಅನ್ನೋದು ನಿಮ್ಗೆ ತುಂಬಾ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಒಂದಷ್ಟು ಬದಲಾವಣೆಗಳನ್ನ ನೀವು ಮಾಡ್ಕೊಳ್ತೀರಾ. ಇನ್ನು ಬಹುಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡಿದ್ದಾನೆ. ಒಂದ್ ರೀತಿಯಲ್ಲಿ ಸುಮ್ನೆ ಒಂಥರ ಹೆಂಗಾಗ್ಬಿಟ್ಟಿರ್ತೀರಾ ಅಂದ್ರೆ, ನೀವು ಈಗ 7.5 ಮುಗೀತು, ಬಟ್ ಅದಾದ್ರೂ ಮಕರ ರಾಶಿಯವ್ರಿಗೆ ಒಳ್ಳೇದಾಗ್ಲಿಲ್ಲ. ಕಾರಣ ಅಂದ್ರೆ ಗುರುಬಲ ಹೊರಟೋಯ್ತು. ಒಂಥರ ಏನು ಯಾವ್ದ್ರ ಮೇಲೂ ಆಸಕ್ತಿ ಇಲ್ದೆ ಇರೋ ತರ ಆಗ್ಬಿಟ್ಟಿದ್ರಿ. ನೀವು ಕೋಪ ಕೂಡ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ರಿ ಅನ್ಕೊಳ್ಳಿ. ಅಂದ್ರೆ ನನ್ ಟೈಮ್ ಚೆನ್ನಾಗಿಲ್ಲ, ಬೇಡ ಬಿಡು ಅನ್ಕೊಂಡು ಯಾರಿಗೇನಂದ್ರು ಸುಮ್ನೆ ಇದ್ರಿ. ಬಟ್ ಈ ವಾರದಿಂದ ಏನಂದ್ರೆ ಸ್ವಲ್ಪ ಧೈರ್ಯನೂ ಜಾಸ್ತಿ ಆಗ್ಬಿಡುತ್ತೆ, ಕೋಪನೂ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಾದ್ರೂ ಸಹಿಸ್ಕೊಂಡ್ ಸಾಕಾಗಿದೆ ಅಂತೇಳಿ ಡೈರೆಕ್ಟ್ ಆಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ತೀರಾ. ಕೋಪ ಬಂದ್ಬಿಡುತ್ತೆ, ಯಾಕಂದ್ರೆ ಕುಜ ನಿಮ್ ರಾಶಿಯಲ್ಲಿ ಇದನ್ನಲ್ಲ. ಒಂದು ಸಹನೆ ಅನ್ನೋದು ಒಂದು ಹಂತದವರೆಗೂ ಇರುತ್ತೆ. ಆಮೇಲೆ ಸಹನೆ ಕಟ್ಟೆ ಒಡೆದಾಗ ಯಾರಾದ್ರೂ ಅಷ್ಟೇನಲ್ವಾ. ಹಾಗಾಗಿ ಒಂದ್ ರೀತಿ ಕೆಲವರಿಗೆ ಆನ್ಸರ್ ಮಾಡ್ತೀರಾ, ಬಟ್ ಒಳ್ಳೇದು ಮಾಡಿ, ಏನು ತಪ್ಪಿಲ್ಲ. ಯಾಕಂದ್ರೆ ಸಹನೆಗೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆದ್ರೆ ನೀವೇನ್ ಈ ವಾರದಲ್ಲಿ ಆನ್ಸರ್ ಮಾಡ್ತೀರೋ ಅದು ನಿಮಗೆ ಒಂಥರ ಒಂದು ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಸುಮ್ನಿದ್ದಾರೆ ಅಂದ್ರೆ ಇವರು ಅಸಹಾಯಕರು ಅನ್ಕೊಳ್ತಾರೆ, ಅದು ಅವ್ರ ತಾಳ್ಮೆ ಅಂತ ಅನ್ಕೊಳ್ಳಲ್ಲ. ಬಟ್ ಒಂದ್ಸಲ ನೀವು ಮಾತಾಡಿದಾಗ ಇಲ್ಲ, ಇವ್ರು ಸುಮ್ನಿರೋದು ಇವರ ಅಸಹನೆ, ಇವರ ಒಂದು ತಾಳ್ಮೆ, ಅದು ಇವ್ರ ಕೈಲಿ ಆಗಲ್ಲ ಅಂತಲ್ಲ ಅಂತ ಗೊತ್ತಾಗುತ್ತೆ. ಅಸಹಾಯಕರಾಗಿ ಸುಮ್ನೆ ಇಲ್ಲ, ನಿಮ್ಗೆ ತುಂಬಾ ತಾಳ್ಮೆ ಇದೆ ಅನ್ನೋದು ಅರ್ಥ ಆಗತ್ತೆ ಅವ್ರಿಗೆ. ಹಾಗಾಗಿ ಆ ತರದ್ದೆಲ್ಲ ಒಂದಿಷ್ಟು ಸನ್ನಿವೇಶಗಳು ಬರುತ್ತೆ. ಹಾಗೆ ಕೆಲಸ ಅಂತ ಬಂದಾಗ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ನಿಮ್ಗೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳು, ಮತ್ತೆ ನೀವು ಕೆಲಸ ಮಾಡ್ತಾ ಇರುವಂತ ಸ್ಥಳದಲ್ಲಿ ನಿಮ್ಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಬಟ್ ಜವಾಬ್ದಾರಿಗಳು ನಿಭಾಯಿಸಿದಾಗ್ಲೇ ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಾಗೋದು. ಇದೆಲ್ಲದರ ಜೊತೆಗೆ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ನಿಮ್ಗೆ ಸಂಬಳ ಜಾಸ್ತಿ ಆಗುವ, ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಈ ವಾರದಲ್ಲಿ. ಒಂಥರ ಎಲ್ಲದರಲ್ಲೂ ಚೆನ್ನಾಗಿದೆ ಬಿಡಿ. ಮತ್ತೆ ಮೇನ್ ಆಗಿ ಸಾಲ ಮತ್ತೆ ಹಣಕಾಸಿನ ಸಮಸ್ಯೆ ಇದೆಲ್ಲ ಸಾಲ್ವ್ ಆಗುತ್ತೆ ನಿಮ್ಗೆ. ಗುರು ಚೇಂಜ್ ಆಗಿಲ್ಲ, ಆದ್ರೆ ತುಂಬಾ ಗ್ರಹಗಳು ನಿಮ್ ರಾಶಿಗೆ ಬಂದಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಭಾಗ್ಯಾಧಿಪತಿ, ಲಾಭಾಧಿಪತಿ, ದಶಮಾಧಿಪತಿ ಇವರೆಲ್ಲ ಶುಭ ಫಲ ಕೊಡೋರನ್ನ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೋ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ತುಂಬಾ ಧೈರ್ಯ ಬರುತ್ತೆ ಮಕರ ರಾಶಿಯವರಿಗೆ. ನಿಮ್ಗಿದ್ದಂತಹ ಆತಂಕ, ಭಯ, ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ಅನ್ಬೋದು. ಧೈರ್ಯವನ್ನ ಕೊಡುವ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಆತ್ಮವಿಶ್ವಾಸವನ್ನ ತುಂಬುವ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಮ ಕುಟುಂಬದಲ್ಲಿ ಮಾತಾಪಿತೃಗಳ ವಿಚಾರದಲ್ಲಿ ಏನೋ ಒಂದು ಚೂರು ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಪ್ರಾಬ್ಲಮ್ ಇರಲ್ಲ. ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗುವಂತಹ ಸಮಯ ಹತ್ರ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸೋಕ್ ಶುರುವಾಗುತ್ತೆ. ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕವಾದಂತ ಸಮಯ ಅಂತ ಹೇಳ್ಬೋದು. ಕುಂಭರಾಶಿ. ಕುಂಭರಾಶಿಯವರಿಗೆ 12ನೇ ಮನೇಲಿ ತುಂಬಾ ಗ್ರಹಗಳಿದ್ದಾರೆ. 12ನೇ ಮನೆ ಅಂದ್ರೆ ವ್ಯಯಸ್ಥಾನ. ವ್ಯಯ ಅಂದ್ರೆ ಕಳ್ಕೊಳ್ಳೋದು. ನೋಡಿ, ತುಂಬಾ ಅಮೂಲ್ಯವಾದ ವಸ್ತುಗಳನ್ನ ಕಳ್ಕೊಳ್ಳೋದು. ಈ ಚಿನ್ನದ ವಸ್ತುಗಳು, ಚಿನ್ನದ ಒಡವೆಗಳನ್ನ ಹಾಕೊಂಡು ಹೊರಗಡೆ ಓಡಾಡಬೇಡಿ. ಹಾಗೆ ತುಂಬಾ ಕಾಸ್ಟ್ಲಿ ವಸ್ತುಗಳನ್ನ ತಗೊಂಡು ಓಡಾಡೋದು, ಮತ್ತೆ ಶಾಪಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ಪರ್ಸ್ ಬಿಟ್ಟು ಬಂದ್ಬಿಡೋದು ಅಥವಾ ಮೊಬೈಲ್ ಬಿಟ್ಟು ಬಂದ್ಬಿಡೋದು, ಈ ತರ. ಅಂದ್ರೆ ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಕಳ್ದು ಹೋಗೋದು. ಕೆಲವರು ಮನೇಲೆ ಎಲ್ಲೋ ಇಟ್ಬಿಡ್ತಾರೆ, ಯಾರು ಬಂದು ಎತ್ಕೊಂಡೋದ್ರು ಅಂತಾನು ಗೊತ್ತಾಗಲ್ಲ. ಈ ತರ ಎಲ್ಲ ಆಗತ್ತೆ. ಸ್ವಲ್ಪ ಜಾಗ್ರತೆ ಈ ವಿಷಯವಾಗಿ. 12ನೇ ಮನೆಯಲ್ಲಿ ತುಂಬಾ ಗ್ರಹಗಳು ಇರೋದ್ರಿಂದ. 2ನೇ ವಿಚಾರ, ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಈ ವಾರದಲ್ಲಿ. ಸಡನ್ ಆಗಿ ಖರ್ಚುಗಳು ಬರುತ್ತೆ. ಆಕಸ್ಮಿಕ ಖರ್ಚುಗಳು ಅಂತ ಹೇಳ್ತಾರಲ್ಲ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ತರ ಸಡನ್ ಆಗಿ ಖರ್ಚುಗಳು ಬರೋದ್ರಿಂದ ಇರೋ ದುಡ್ಡು ಖಾಲಿ ಆಗ್ಬಿಡುತ್ತೆ, ತುಂಬಾ ದುಡ್ಡು. ಬಟ್ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಏನಿಲ್ಲ. 2ನೇ ಮನೆಯಲ್ಲಿ ಶನಿ ಇದಾನಲ್ಲ, ತಕ್ಕ ಮಟ್ಟಿಗೆ ಓಕೆ. ಆದ್ರೆ ಒಂದಿಷ್ಟು ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ರೆ ಎಲ್ಲ ಖರ್ಚಾಗೋಯ್ತಲ್ಲಪ್ಪ ಅಂತ ಒಂದು ಚಿಂತೆ ಇರುತ್ತೆ. ಆ ತರ ಸ್ವಲ್ಪ ಆಗುತ್ತೆ.
ಮತ್ತೆ ಮನೆ ಆಸ್ತಿ ವಿಚಾರದಲ್ಲಿ ಅಂದ್ರೆ ಇವಾಗ ಸೈಟು ಮನೆ ಇವುಗಳನ್ನ ಸೇಲ್ ಮಾಡೋ ವಿಚಾರದಲ್ಲಿ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ನೀವೇನಾದ್ರೂ ಸೈಟು ಅಥವಾ ಮನೆನ ಸೇಲ್ಗೆ ಇಟ್ಟಿದ್ದೀರಾ, ಅಯ್ಯೋ ಅದು ಸೇಲ್ ಆಗ್ತಾ ಇಲ್ಲ ಅನ್ನೋ ಟೆನ್ಷನ್ ಇದ್ರೆ ಈ ವಾರದಲ್ಲಿ ಸೇಲ್ ಆಗುವ ಸಾಧ್ಯತೆ ಇದೆ. ಚತುರ್ಥಾಧಿಪತಿ ವ್ಯಯಸ್ಥಾನದಲ್ಲಿ ಪ್ರಾಪರ್ಟಿ ಕಳ್ಕೊಳ್ಳೋದು. ಬಟ್ ತಗೊಳ್ಳೋದು ಅಂತ ಬಂದಾಗ ಅನುಕೂಲಗಳಾಗಲ್ಲ, ತುಂಬಾ ಅಡೆತಡೆಗಳು ಬರುತ್ತೆ, ತಗೊಳಕ್ ಆಗಲ್ಲ. ಇನ್ನೇನು ನೋಡಿ, ಈಗ ಲಾಸ್ಟ್ ವೀಕ್ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದಿದ್ರಿ ಅನ್ಕೊಳ್ಳಿ, ಈ ವಾರದಲ್ಲಿ ಕ್ಯಾನ್ಸಲ್ ಆಗ್ಬಿಡಬಹುದು, ಆತರ ಆಗತ್ತೆ. ಶುಕ್ರ 12ನೇ ಮನೆಗೆ ಬಂದ್ಬಿಟ್ಟ. ನಾನು ಅದಕ್ಕೆ ಲಾಸ್ಟ್ ತಿಂಗಳ ಭವಿಷ್ಯದಲ್ಲೇ ಹೇಳಿದ್ದೆ, ಇಷ್ಟು ತಿಂಗಳು ಇಷ್ಟು ಈ ಡೇಟ್ ಒಳಗಡೆ ನೀವು ತಗೊಂಡ್ಬಿಡಿ, ಅಷ್ಟ್ರ ಮೇಲೆ ಆಗಲ್ಲ ಅಂತ ನಾನು ಹೇಳಿದ್ದೆ, ಆಯ್ತಾ. ಹಾಗಾಗಿ ಈ ವಾರದಲ್ಲಿ ಹಂಗೆ ಆಗತ್ತೆ. ಯಾರಾದ್ರೂ ತಗೊಂಡಿಲ್ಲ ತಗೋಬೇಕು ಅಂತಿದ್ರೆ ಸ್ವಲ್ಪ ಆತರ ಆಗ್ಬಿಡುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕತ್ತೆ, ಶುಕ್ರ ನಿಮ್ ರಾಶಿಗೆ ಬರೋವರೆಗೂ ವೆಯ್ಟ್ ಮಾಡ್ಬೇಕತ್ತೆ. ಓಕೆ. ಬಟ್ ನೀವು ಹಂಗೆ ನೀವು ತಗೊಳ್ತೀನಿ ಅಂತ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ಮೋಸ ಕೂಡ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ರಾಶಿನಲ್ಲೇ ರಾಹು ಇದ್ದಾನೆ, ಅದಕ್ಕೋಸ್ಕರ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಕೆಲಸದ ಕಡೆ ಗಮನ ಇರಲ್ಲ, ಅಥವಾ ಕೆಲಸ ಮಾಡಿದ್ರು ಕೂಡ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಶುರು ಮಾಡ್ತೀರಾ, ಏನೋ ವಿಘ್ನಗಳಾಯ್ತು, ಅಥವಾ ಕೆಲಸ ಮಾಡ್ತೀರಾ ಆದ್ರೆ ಅದು ಸರಿ ಹೋಗ್ಲಿಲ್ಲ, ಮತ್ತೆ ಏನೋ ಸರಿ ಮಾಡು, ಮತ್ತೆ ಏನೋ ಪ್ರಾಬ್ಲಮ್. ಇದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೂ ಆಗತ್ತೆ ಇದೇ ಪ್ರಾಬ್ಲಮ್. ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರವ್ರಿಗೂ ಅಷ್ಟೇ, ನಿಮ್ಗೆ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ, ನೀವು ಮಾಡ್ತೀರಾ, ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಮತ್ತೆ ಮತ್ತೆ ಕೆಲಸ ಮಾಡ್ಬೇಕು ಆ ತರ ಆಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ, ನಿಮ್ಮ ಮೇಲಧಿಕಾರಿಗಳಿಂದ ನೀವು ಬಯಸ್ಕೋಬೇಕಾಗತ್ತೆ. ಎಚ್ಚರಿಕೆ, ಕೆಲಸದ ಕಡೆ ಗಮನ ಕೊಡಿ. ರಾಹು ಬೇರೆ ನಿಮ್ ರಾಶಿಲಿದ್ದಾನೆ, ಒಂಥರ ಸೋಮಾರಿತನ, ಏನ್ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಹಿಂಗಾಗತ್ತೆ. ಅದಕ್ಕೆ ಕೆಲಸದ ಕಡೆ ಗಮನ ಕೊಡಿ. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಬಯಸ್ಕೋಬೇಕಾಗತ್ತೆ, ಅಥವಾ ನಿಮ್ಮ ಮ್ಯಾನೇಜರು ಅಂತ ಯಾರು ಇರ್ತಾರಲ್ವಾ ಅವ್ರುಗಳಿಂದ ಸ್ವಲ್ಪ ಬೇಜಾರಾಗತ್ತೆ. ನಿಮ್ ಜೊತೆನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಹೋದ್ಯೋಗಿಗಳೇ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನ ಮೂಡಿಸ್ತಾ ಇರ್ತಾರೆ ನೀವು ಕೆಲಸ ಮಾಡೋ ಜಾಗದಲ್ಲಿ. ಬಹಳ ಬಹಳ ಹುಷಾರಾಗಿರಿ. ಯಾಕೆಂದ್ರೆ ಇಲ್ಲಿ ತೃತೀಯಾಧಿಪತಿ ಹೋಗಿ 12ನೇ ಮನೇಲಿ ಕುತ್ಕೊಂಡಿದ್ದಾನೆ. ನಿಮ್ ಜೊತೆನಲ್ಲಿ ಕೆಲಸ ಮಾಡೋರಿಂದಲೇ ನಿಮ್ಗೆ ಏನೋ ನಷ್ಟ ಆಗತ್ತೆ, ತುಂಬಾ ಹುಷಾರಾಗಿರಿ. ಪರಿಹಾರನು ಹೇಳ್ತೀನಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಸಾಧಾರಣ ಫಲ, ಪರವಾಗಿಲ್ಲ. ಅಂದ್ರೆ ಗುರು ಇರೋದ್ರಿಂದ ಓಕೆ. ಬಟ್ 12ನೇ ಮನೇಲಿ ತುಂಬಾ ಗ್ರಹಗಳಿರೋದ್ರಿಂದ ಸ್ವಲ್ಪ ಭಯ ಇರುತ್ತೆ, ಆತಂಕ ಇರುತ್ತೆ, ಧೈರ್ಯ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಓದ್ತಾ ಇರ್ತೀರಾ, ಬಟ್ ಈ ತರದ್ದೇನು ಕಾನ್ಫಿಡೆನ್ಸ್ ಇರಲ್ಲ. ಪರೀಕ್ಷೆ ಈ ತರದ್ದೇನಾದ್ರು ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನು ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನಪ್ಪಾ ಅಂದ್ರೆ, ಈ ವಾರದಲ್ಲಿ ತಪ್ಪದೆ ಶುಕ್ರವಾರ ಅವರೆಕಾಳು, ಹೆಸರು ಕಾಳು, ಎಳ್ಳು ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕು. ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ಹನುಮಾನ್ ಚಾಲೀಸ ಮಂತ್ರವನ್ನ ಪ್ರತಿದಿನ ಹೇಳ್ಕೋಬೇಕು. ಹಾಗೆ ಮಂಗಳವಾರ ತೊಗರಿ ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕು. ಇಷ್ಟು ಪರಿಹಾರನ ನೀವು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ಗಳು ಬರುವಂತ ಸಾಧ್ಯತೆ, ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಒತ್ತಿ ಹೇಳ್ತಾ ಇದ್ರಿಂದ ಅರ್ಥ ಮಾಡ್ಕೊಳ್ಳಿ. ಕೆಲಸ ಬಿಡ್ಬೇಕಾಗಿ ಬರಬಹುದು, ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಗಿರೋಂಥ ರೆಸ್ಪೆಕ್ಟ್ ಹೋಗ್ಬೋದು. ಬಹಳ ಕೇರ್ಫುಲ್ ಆಗಿ ಅಷ್ಟೇ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡ್ಕೊಳ್ಳೋದ್ರಿಂದ ಇನ್ನೇನು ನನ್ಗೆ ತೊಂದರೆ ಆಗತ್ತೆ ಅನ್ನೋ ಟೈಮಲ್ಲಿ ನಿಮ್ಗೆ ಎಚ್ಚರಿಕೆ ಕೊಡುತ್ತೆ, ಎಚ್ಚರಿಕೆ ಸಿಗುತ್ತೆ. ಓ ನಿಮ್ಗೇನೋ ಪ್ರಾಬ್ಲಮ್ ಆಗತ್ತೆ ಅಂತೇಳಿ. ಆಮೇಲೆ ನೀವು ವಿಡಿಯೋ ನೋಡ್ತಾ ಇದ್ರಂದ್ರೆ ನಿಮ್ ಮನಸ್ಸು ಸ್ವಲ್ಪ ಜಾಗೃತ ಆಗುತ್ತೆ. ಓ ಕರೆಕ್ಟ್, ಹಿಂಗಿದೆ ಈ ವಾರದಲ್ಲಿ ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಅಷ್ಟೇ, ಎಚ್ಚರಿಕೆಯಿಂದ ಇರ್ಬೇಕು. ಮನಸ್ಸಿನಲ್ಲಿ ಒಂದು ಎಚ್ಚರಿಕೆ ಇಟ್ಕೊಳ್ಳಿ. ಜೊತೆಗೆ ಪ್ರತಿ ಕೆಲಸದಲ್ಲೂ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ. ಅಷ್ಟೇ, ಎಲ್ಲ ಒಳ್ಳೇದಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 4ನೇ ಮನೆಯಲ್ಲಿದ್ದಾನೆ. ತುಂಬಾ ಗ್ರಹಗಳು 11ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ತುಂಬಾ ಚೆನ್ನಾಗಾಗುತ್ತೆ. ನೀವು ಏನು ಶ್ರಮ ಪಟ್ಟಿರ್ತೀರಾ, ಪರಿಶ್ರಮ ಪಟ್ಟಿರ್ತೀರಾ, ಅದಕ್ಕೆ ತಕ್ಕ ಲಾಭವನ್ನು ಕೂಡ ಪಡಿತೀರಾ. ಹಣಕಾಸಿನ ವ್ಯವಹಾರ ಅಂತ ಬಂದಾಗ ಎಲ್ಲವೂ ಸಕ್ಸಸ್. ನಿಮ್ಮ ಮಾತಿನಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಈ ವಾರದಲ್ಲಿ. ವ್ಯವಹಾರದ ಬಗ್ಗೆ ಮಾತನಾಡೋದಿದ್ಯಾ, ಖಂಡಿತ ಮಾತಾಡಿ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ಮಾತಾಡೋದಿದ್ಯಾ, ಮಾತಾಡಿ. ಅಥವಾ ಈ ಏನೋ ಸಂಬಂಧಗಳಲ್ಲಿ ತೊಡಕುಗಳಾಗಿತ್ತು, ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಆಗಿತ್ತು, ಅಥವಾ ಕುಟುಂಬದಲ್ಲಿ ಏನೋ ಜಗಳ ಆಗಿತ್ತು, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ತೀನಿ ಅಂತೇನಾದ್ರು ಅನ್ಕೊಂಡ್ರೆ ಖಂಡಿತ ಮಾತಾಡಿ. ಅಂದ್ರೆ ವಾಕ್ಸ್ಥಾನಾಧಿಪತಿ ಲಾಭದಲ್ಲಿದ್ದಾಗ ಏನಾಗುತ್ತೆ ಗೊತ್ತಾ, ನೀವು ಏನೇ ಮಾತಾಡಿದ್ರು ಅದರಿಂದ ನಿಮ್ಗೆ ಲಾಭನೇ. ಅದು ಅಲ್ಲದೆ ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನೀವು ಈ ಪ್ರಾಬ್ಲಮ್ ಸಾಲ್ವ್ ಆಗದೇ ಇಲ್ಲ ಬಿಡು ಅಂತ ಅನ್ಕೊಂಡಿರ್ತೀರ. ಬಟ್ ನೀವು ಹೋಗಿ ಮಾತಾಡಿದ ತಕ್ಷಣ ಅದೆಲ್ಲ ಸಾಲ್ವ್ ಆಗ್ಬಿಡುತ್ತೆ. ಏನಾಗುತ್ತೆ, ಸಂಬಂಧಗಳು ಹಾಳಾಗೋದಕ್ಕೆ ಕೆಲವೊಂದ್ಸಲ ನಿಮ್ಮ ಬಗ್ಗೆ ಅವರಿಗಿರುವ ತಪ್ಪು ಅಭಿಪ್ರಾಯ ಕೂಡ ಆಗಿರುತ್ತೆ. ಅವಾಗ ನೀವೇನು ಅಂತ ನೀವು ಪ್ರೂವ್ ಮಾಡ್ಕೊಳ್ಳೇಬೇಕಲ್ಲ. ನಾನ್ ಕೆಟ್ಟವನ್ನೇ ಬಿಡು ಅನ್ಕೊಂಡಿದ್ ಬಿಟ್ರೆ ಅದು ಹಂಗೆ ಆಗ್ಬಿಡುತ್ತೆ. ಎಷ್ಟೋ ಜನ ಹಂಗೆ ಹೇಳ್ತಾರೆ,
ನಿನ್ ದೃಷ್ಟಿಯಲ್ಲಿ ನಾನು ಕೆಟ್ಟವನು ಅಂದ್ರೆ ಕೆಟ್ಟವನಾಗೆ ಇರ್ತೀನಿ ಬಿಡು ಅಂದ್ಬಿಡ್ತಾರೆ. ಇದು ಬೇರೆಯವ್ರಿಗೆ ತಗೊಳ್ಳಿ, ಅಂದ್ರೆ ದೂರದ ಸಂಬಂಧಿಕರು ಅಥವಾ ಪದೇ ಪದೇ ನಿಮ್ಮನ್ನ ಕೆಟ್ಟವರಾಗೆ ದೂಷಣೆ ಮಾಡ್ತಿರ್ತಾರೆ ಇಂಟೆನ್ಷನಲಿ. ಅಂದ್ರೆ ಅವ್ರಿಗೆ ಗೊತ್ತಿದೆ ನೀವೇನು ಅಂತ, ಆದ್ರೂ ನಿಮ್ಮನ್ನ ದೂಷಿಸಿ ದೂಷಿಸಿ ಮಾತಾಡ್ತಿರ್ತಾರೆ ನಿಮ್ಮನ್ನ ಕುಗ್ಗಿಸಕ್ಕೆ. ಅವ್ರಿಗೆ ಈ ಮಾತು ಹೇಳಿ. ಅದೇ ನಿಮ್ಮ ಫ್ಯಾಮಿಲಿ ಸಂಬಂಧ ಅಂತ ಬಂದಾಗ, ನಿಮ್ಮ ಸಂಗಾತಿ ಅಂತ ಬಂದಾಗ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ ಅಂತ ಬಂದಾಗ ಇದನ್ನ ಹೇಳಬಾರ್ದು. ಇವರೆಲ್ಲ ತುಂಬಾ ಮುಖ್ಯವಾದ ಸಂಬಂಧಗಳು. ಸಂಬಂಧಗಳು ಬೇಗ ಬೆಳೆದು ಬಿಡುತ್ತೆ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ನಿಮ್ ಜವಾಬ್ದಾರಿ ಕೂಡ ಅದೆಲ್ಲ. ಯಾಕಂದ್ರೆ ಹಂಗ ಎಲ್ಲಾರು ಆತರ ಮಾಡ್ತಾ ಬಂದ್ರೆ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಗೆ ಒಳ್ಳೆ ಸಂಬಂಧಗಳೇ ಇರಲ್ಲ. ಅಂದ್ರೆ ಒಂದು ಕುಟುಂಬನೇ ಇರಲ್ಲ. ನೋಡಿ ಎಷ್ಟು ಡೈವರ್ಸ್ ಗಳಾಗ್ತಾ ಇದೆ. ಮುಂದಿನ ಭವಿಷ್ಯದಲ್ಲಿ, ಮುಂದಿನ ಪೀಳಿಗೆ ಮಕ್ಕಳಿಗೆ ತಂದೆ ತಾಯಿ ಜೊತೆ ಬದುಕುವಂತಹ ಯೋಗ್ಯತೆನೇ ಇರಲ್ಲ ಪಾಪ, ಆ ಯೋಗನೇ ಇರಲ್ಲ ಅವರಿಗೆ. ಈಗ ನಾವು ತಂದೆ ತಾಯಿ, ಅಜ್ಜಿ ತಾತ ಇವ್ರಗಳ ಜೊತೆ ಎಲ್ಲ ಬೆಳೆದಿದ್ದೀವಿ. ಆದ್ರೆ ನಮ್ಮ ಮುಂದಿನ ಪೀಳಿಗೆ ಅದು ಎಲ್ಲವನ್ನ ಮಿಸ್ ಮಾಡ್ಕೋಬೇಕಾಗತ್ತಲ್ವಾ. ಈಗ ಆಗ್ತಾ ಇದೆ ಅಲ್ವಾ, ತಂದೆ ತಾಯಿನ ದೂರ ಮಾಡ್ಕೊಳ್ತೀರಾ, ಸಂಗಾತಿ ಜೊತೆ ಬಿಟ್ಬಿಡ್ತೀರಾ, ಡೈವರ್ಸ್ ಆಗ್ಬಿಡ್ತೀರಾ, ಮಗು ಅಲ್ಲೊಂದಷ್ಟು ದಿನ ಇಲ್ಲೊಂದಷ್ಟು ದಿನ. ಎಷ್ಟು ಪ್ರಪಂಚದಲ್ಲಿ ಏನ್ ನಡೀತಿದೆ ಸಮಾಜದಲ್ಲಿ ನೋಡಿ ನೀವೇ. ಒಂದ್ ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ಅಡ್ಜಸ್ಟ್ಮೆಂಟು ಎಷ್ಟು ಸುಂದರವಾದ ಬದುಕನ್ನ ಕೊಡುತ್ತೆ, ಎಷ್ಟು ಸುಂದರವಾದ ಕುಟುಂಬವನ್ನ ಕೊಡುತ್ತೆ. ನಿಮ್ಮ ಮಕ್ಕಳಿಗೆ ಅಂತ ಸುಂದರವಾದ ಭವಿಷ್ಯವನ್ನ ಕೊಡುತ್ತಲ್ವಾ. ತ್ಯಾಗ ಮಾಡಿ ಅಂತ ನಾನು ಹೇಳ್ತಲ್ಲ, ಆದ್ರೆ ಅತಿಯಾದ ಸ್ವಾಭಿಮಾನ, ಅತಿಯಾದ ಈಗೋ, ಇದು ಮನುಷ್ಯನ ಜೀವನನ ಹಾಳು ಮಾಡ್ತಾ ಇದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಾ ಕಡೆ ಇದೇ ನಡೀತಾ ಇರೋದು. ಅದಕ್ಕೋಸ್ಕರ ಮತ್ತೆ ಎಲ್ಲದೂ ತಗೊಂಡೋಗಿ ಗ್ರಹಗತಿಗಳ ಮೇಲೆ ಹಾಕ್ಬಿಡ್ತೀರ. ಗ್ರಹಗತಿಗಳು ಈಗ ಮಾತ್ರ ಇದ್ದಾರಾ, ಮುಂಚೆ ಇರ್ಲಿಲ್ವಾ? ಹಾಗಾಗಿ ನಾವೆಲ್ಲವನ್ನ ಸರಿಯಾಗಿ ಗಣನೆಗೆ ತಗೊಂಡು ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ನಿಮಗೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಮಾತ್ರ ನೀವೇನ್ ಮಾತಾಡ್ತಿರೋದ್ರಿಂದ ನಿಮ್ಗೆ ಸಕ್ಸಸ್. ಸಂಬಂಧಗಳು ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೋಗಿ ಮಾತಾಡಿ. ಯಾರ ಜೊತೆನೋ ನೀವು ಮಾತು ಬಿಟ್ಟಿರ್ತೀರ, ಅವ್ರು ನಿಮ್ಗೆ ತುಂಬಾ ಬಹಳ ಬೇಕಾದವರು, ನೀವು ಹೋಗಿ ಮಾತಾಡಿ. ಖಂಡಿತವಾಗ್ಲೂ ನಿಮ್ಮ ಜಗಳ ಎಂಡ್ ಆಗುತ್ತೆ. ಹಾಗೆ ನಿಮ್ಮ ಹಣಕಾಸಿಂದ ಏನೋ ಒಂದು ವ್ಯವಹಾರ ಆಗ್ಬೇಕು, ಯಾರ ಹತ್ರ ಅದು ಮಾತಾಡ್ಬೇಕು, ಮಾತಾಡಿ. ನಿಮ್ದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಆಗ್ಬೇಕು, ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಕೆಲಸ ಆಗ್ಬೇಕು, ಅದನ್ನು ಕೂಡ. ಇವಾಗ ಕೆಲವರಿಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮ್ಮ ಸ್ವಂತ ಅಕ್ಕ ತಂಗಿಯರೋ, ಅಣ್ಣ ತಮ್ಮಂದ್ರೆ ಯಾರೋ ಕೇಸ್ ಹಾಕ್ಬಿಟ್ಟಿದ್ದಾರೆ, ಅದನ್ನು ನೀವು ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ಬಿಡ್ತೀನಿ ಅಂತಂದ್ರೆ ತುಂಬಾ ಒಳ್ಳೇದು. ವರ್ಷಾನ್ಗಟ್ಲೆ ಕೋರ್ಟ್ಗೆ ತಿರುಗೋದು ತಪ್ಪುತ್ತೆ. ಇದೆಲ್ಲದಕ್ಕೂ ತುಂಬಾ ಒಳ್ಳೆ ಟೈಮ್ ಇದು ಮೀನರಾಶಿಯವರಿಗೆ. ಇದ್ರ ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆ ಲಾಭ ಇದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ, ಸಂಬಳ ಜಾಸ್ತಿ ಆಗುವ ಸಾಧ್ಯತೆ, ಧನದ ಮೂಲಗಳು ಚೆನ್ನಾಗಿದೆ ನಿಮ್ಗೆ ಈ ವಾರದಲ್ಲಿ. ಬೇರೆ ಕಡೆಯಿಂದ ದುಡ್ಡು ಬರುತ್ತೆ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಹಾಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ, ಸ್ನೇಹಿತರಿಂದ ಸಹಾಯ ಆಗುತ್ತೆ. ಈ ತರ ಬಹಳಷ್ಟು ವಿಚಾರದಲ್ಲಿ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಶನಿ ಒಬ್ಬನಿಗೆ ಪರಿಹಾರ ಮಾಡ್ಕೊಳ್ಳಿ, ಶನಿವಾರ ಎಳ್ಳೆಣ್ಣೆ ದಾನ ಕೊಡಿ. ನೋಡಿ, ಇನ್ನೆಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲನೆ. 4ನೇ ಮನೆಯಲ್ಲಿ ಗುರು ಇದ್ದಾನೆ, 11ನೇ ಮನೆಯಲ್ಲಿ ಶುಕ್ರ, ಬುಧ, ರವಿ, ಕುಜ ಮೇನ್ ಆಗಿ ನಿಮ್ಗೆ ಭಾಗ್ಯಾಧಿಪತಿ. ಅದೃಷ್ಟ ಕೊಡೋನು ಉಚ್ಚ ಕ್ಷೇತ್ರದಲ್ಲಿದ್ರೆ ಅದೃಷ್ಟ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಆತರ ಎಲ್ಲಾ ರೀತಿಯಲ್ಲೂ ಕೂಡ ಮೀನರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕವಾದಂತ ಸಮಯ ಅಂತ ಹೇಳ್ಬೋದು. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತಡೆ ಹಾಕ್ತಾನೆ ಅಷ್ಟೇ, ಅದಕ್ಕೋಸ್ಕರ. ಆದ್ರೆ ಫೈನಲಿ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಆದ್ರೂ ಪರಿಹಾರವನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.